ಎಸ್ಎಸ್ ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಆರೈಸಿ ಆಶೀರ್ವಾದ ಮಾಡಿದ್ರು. ತುಂಬ ಆಯಿತು. ರೈತರ ಇವತ್ತು ಫೋನಲ್ಲಿ 2 days ಬ್ಯಾಕ್ ಬರಲೇಬೇಕು ಅಂತ ಕೇಳಿದೆ, ಬಂದಿದ್ದೀರಾ, ನಿಮಗೆ ಸ್ವಾಗತ. ಮತ್ತೊಂದು ಪ್ರೇಮ್ ಸರ್, ತಮಗೂ ಸ್ವಾಗತ. ತುಂಬ ಖುಷಿ ಆಗ್ತಾಯಿದೆ. ಕಾಂಕರ್ ಮೇಡಮ್, ತುಂಬ ಥ್ಯಾಂಕ್ಸ್. ಮತ್ತು ತುಂಬ ಜನ ಸ್ನೇಹಿತರು, ಮಾಧ್ಯಮದವರು, ಯಾಕಂದರೆ ಮಾಧ್ಯಮದವ್ರದ್ದು ಸಪೋರ್ಟ್ ತುಂಬ ಇದೆ ನಮಗೆ. ನಾವು ರಂಗಿತರಂಗ ಮಾಡಿದಾಗ ನಾವು ಹೊಸಬ್ರಿದ್ದು, ಆ ಟೈಮಲ್ಲಿ ತುಂಬ ಭಯ ಇತ್ತು. ಬಾಹುಬಲಿ ಟೈಮಲ್ಲಿ ನಾವು ಸಿನಿಮಾ ರಿಲೀಸ್ ಮಾಡಿದ್ರು. ಆದರೆ ಮಾಧ್ಯಮದವರು ಇಲ್ಲ ಅಂತಿದ್ರೆ ಆ ಸಿನಿಮಾ ಇರ್ತಾ ಇರಲಿಲ್ಲ. ಮೊದಲಿನಿಂದ ಅವತ್ತಿಂದ ಇವತ್ತಿನವರೆಗೂ ಅವನೇಶ ಕನ್ನಡ ಆಗೋದು, ರಿಷಬ್ದು ಒಂದು ಕಥಾಸಂಗಮ ಅಂತ ಮಾಡಿದೆ, ಅದಕ್ಕೂ ಅಷ್ಟೇ ಎಲ್ಲ ಸಿನಿಮಾಗೆ ತಮ್ಮ ಪ್ರೋತ್ಸಾಹ ಆಶೀರ್ವಾದ ಕೊಟ್ಟಿದ್ದೀರಾ. ಸಿನಿಮಾ ಗೆದ್ದಿದೆ. ಈ ಸಿನಿಮಾಗೂ ತಮ್ಮ ಆಶೀರ್ವಾದ ಪ್ರೋತ್ಸಾಹ ಇರಲಿ ಅಷ್ಟೇ ಅಂತ ನಾನು ಮಾತು ಮುಗಿಸ್ತೀನಿ. ಜೈ ಕನ್ನಡ. ಥ್ಯಾಂಕ್ ಯು ಸರ್, ಪ್ರೀತಿಯಿಂದ ಮಾತನಾಡಿದ್ರಿ. ಒಬ್ಬೊಬ್ಬರನ್ನೇ ಕಲಿಸ್ತಾರೆ ಗೊತ್ತಿರಲಿಲ್ಲ. ಅಂದರೆ ಒಳ್ಳೆ ಕತೆ ಮಾಡ್ಕೊಂಡಿದ್ದಾರೆ ಡೈರೆಕ್ಟ್ರು. ಸೊ ಅದೇ ರೀತಿ ಎಲ್ಲ ಟೀಮ್, ಒಳ್ಳೆ ಟೀಮ್ ಒಂದು ಫಾರ್ಮ್ ಆಗಿತ್ತು. ಸೊ ಚೆನ್ನಾಗಿ ಮಾಡಿದ್ದೀವಿ ಅಂದ್ಕೊಂಡಿದ್ದೀವಿ. ಸೊ ಒಂದ್ಸರಿ ಟ್ರೈಲರ್ ನೋಡಿ ನಿಮಗೆ ಗೊತ್ತಾಗುತ್ತೆ ಏನು. ಥ್ಯಾಂಕ್ ಯು ಸೋ ಮಚ್. ಇಲ್ಲ, ಅವರಲ್ಲೇ ಪಕ್ಕದಲ್ಲಿ ಕುತ್ಕೊಂಡು ಮಾತಾಡ್ತೀನಿ, ಸ್ಟೇಜ್ ಮೇಲೆ ಎಲ್ಲರೂ ಹರಿಸಿ ಅಂತ ಅಷ್ಟೇ ಸರ್. ಬಟ್ ನಿಮ್ಮ ಕೆಲಸ ಮಾತಾಡ್ತಿದೆ ಅಲ್ವಾ, ಅದೇ ಸೂಪರಾಗಿ ಹೇಳ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್. ಇನ್ನು ಒಂದೇ ಒಂದು ಸೆಕೆಂಡ್, ಲೆಟ್ ಮಿ ಚೆಕ್ ವಿತ್ ದ ಟೆಕ್ನಿಕಲ್ ಟೀಮ್. ಸೂಪರ್. ಸೊ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಒಂದು ಬ್ಯೂಟಿಫುಲ್ ರಾಬರಿ ಕತೆ ಹೆಂಗೆ ಬ್ಯೂಟಿಫುಲ್ ಆಗುತ್ತೆ ಅಂತ ಒಂದು ಚಿಕ್ಕ ಟೀಸರ್ ಮೂಲಕ ನೋಡ್ಕೊಂಡು ಬರೋಣ. ಕ್ಯಾನ್ ವಿ ಹ್ಯಾವ್ ದ ಟೀಸರ್? ಖಂಡಿತ ಅದಕ್ಕಿಂತ ಜಾಸ್ತಿ ಇದಕ್ಕೂ ನಮ್ಮ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿಗೂ ಸಿಗಲಿ, ನಿರ್ಮಾಪಕರ ಬ್ಯಾಂಕ್ ಬ್ಯಾಲೆನ್ಸ್ ಸ್ವಲ್ಪ ಜಾಸ್ತಿನೇ ತುಂಬಲಿ ಅಂತ ಹೇಳ್ತಾ, ಕ್ಯಾನ್ ವಿ ಹ್ಯಾವ್ ದ ಟ್ರೈಲರ್ ಫಾರ್ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ? ಪ್ರೀತಿಯಿಂದ ಎಲ್ಲರಿಗೂ ಶುಭ ಹಾರೈಸಿ ಲಾಂಚ್ ಮಾಡಿದ್ದೀರಾ ಸರ್. ನಿಮ್ಮ ಪ್ರೀತಿಯ ಮಾತುಗಳು. ಮೊದಲಿಗೆ ಮಾಧ್ಯಮದವ್ರಿಗೆ ಎಲ್ರಿಗೂ, ಇಲ್ಲಿ ಬಂದಿರೋ ಹಿರಿಯರಿಗೆ ಕಿರಿಯರಿಗೆ ಎಲ್ರಿಗೂ ನಮಸ್ಕಾರಗಳನ್ನ ತಿಳಿಸ್ತಾ ಇದ್ದೀನಿ. ಜೊತೆಗೆ ಈ ಟ್ರೈಲರ್ ನೋಡಿದಾಗ ನನಗನ್ಸಿದ್ದು ರಂಗಿತರಂಗನೇ ಬೇರೆ ಥರ ಇತ್ತು. ಪ್ರೊಡ್ಯೂಸರ್ ಆಯ್ಕೆ, ಅವನೇ ಶ್ರೀಮನ್ನಾರಾಯಣ, ಅದು ಇನ್ನೊಂದು ಥರ ಇತ್ತು ನಿಮ್ಮ ಆಯ್ಕೆ. ಇದ್ರ ಆಯ್ಕೆ ನೋಡಿದ್ರೆ ಇದು ಬೇರೆ ಥರ ಇದೆ. ಇಟ್ ಹ್ಯಾಸ್ ಅ ಹ್ಯೂಮರ್ ಡ್ರಾಮಾ. ಆಮೇಲೆ ಏನೋ ಒಂದು ಕೇಳಿದೆ ಕತೆ, ಒಂದು ಔಟ್ಲೈನು. ನಾನಂತೂ ಆ ಥರ ಕಥೆನೇ ಕೇಳಿರಲಿಲ್ಲ. ಬಿಕಾಸ್ ಇಟ್ ವಾಸ್ ಕ್ಲೈಮ್ಯಾಕ್ಸ್ ವುಡ್ ಬಿ ತುಂಬ ಇಂಟ್ರೆಸ್ಟಿಂಗ್ ಅಂತ ಅನ್ಕೋತೀನಿ. ಬಿಕಾಸ್ ಈಗ ತಾನೇ ಹೀರೋ ನಮ್ಮ ದೀಕ್ಷಿತ್ ಅವ್ರನ್ನ ಮಾತಾಡ್ದೇನೋ ತಿಳ್ಕೊಂಡೆ, ಖುಷಿ ಆಯಿತು. ನನಗೆ ಯಾಕೆ ಹೇಳ್ಬಿಟ್ರು ಅಂತ ನನಗೆ ಗೊತ್ತಿಲ್ಲ, ಬಟ್ ನಾನಂತೂ ಇದನ್ನು ನಿಮಗೆ ಯಾರಿಗೂ ಹೇಳಲ್ಲ. ಬಿಕಾಸ್ ದಟ್ ಇಸ್ ದ ಮೇನ್ ಕ್ಯೂರಿಯಸ್ ಪಾಯಿಂಟ್. ಆ್ಯಂಡ್ ಐ ಆಮ್ ವೇಟಿಂಗ್. ಬಂದಾಗ ಜನಗಳಾಗಿರಲಿ, ಅಭಿಮಾನಿ ಪ್ರೇಕ್ಷಕರಾಗಿರಲಿ, ಇದನ್ನು ಹೇಗೆ ಸ್ವೀಕರಿಸ್ತಾರೆ ಅನ್ನೋ ಕಾಳಜಿ ನನಗೂ ಬಹಳ ಇದೆ. ಆ್ಯಂಡ್ ಯಾವಾಗಲೂ ಒಂದು ಒಳ್ಳೆ ಸಿನಿಮಾಗೆ, ಒಂದು ಒಳ್ಳೆ ಟೀಮ್ಗೆ, ಒಂದೊಳ್ಳೆ ಚಿತ್ರತಂಡಕ್ಕೆ ನಿಮ್ಮ ಸಪೋರ್ಟ್ ಯಾವಾಗಲೂ ಇದುವರೆಗೂ ಅಚ್ಚುಕಟ್ಟಾಗಿ ಮಾಡಿದ್ದೀರಾ, ಅಷ್ಟೇ ಅಚ್ಚುಕಟ್ಟಾಗೂ ಈ ಪಿಕ್ಚರ್ಗೂ ನೀವು ಕೊಡ್ತೀರಾ, ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಈ ಪಿಕ್ಚರಲ್ಲಿ ನಾನು ನೋಡಿದಂಥ ಎಲ್ಲ ಕಲಾವಿದರನ್ನು ತುಂಬ ಮುದ್ದಾಗೆ, ತುಂಬ ಕ್ಯೂಟಾಗೆ, ಇಟ್ಸ್ ನಾಟ್ ರಿಯಲಿ ಹೆವಿ, ಒಂಥರ ಆರಾಮಾಗಿ ಬಂದು ಜಾಲಾಗಿ ಒಂದು ಸಿನಿಮಾನ ಎಂಜಾಯ್ ಮಾಡ್ಕೊಂಡು ಹೋಗೋ ಥರ ನನಗೆ ಅನ್ನಿಸ್ತು ಟ್ರೈಲರ್ನ ನೋಡಿದಾಗ. ಸೊ ಕ್ಯಾಮ್ರಾಮನ್ ಸರ್, ನಿಮ್ಮ ವರ್ಕ್ ಚೆನ್ನಾಗಿದೆ, ಮ್ಯೂಸಿಕ್ ತುಂಬ ಕ್ಯಾಚಿ ಆಗಿದೆ, ನಿರ್ಮಾಪಕರಿಗೆ ಒಳ್ಳೇದಾಗಲಿ, ಹೀರೋಯಿನ್ ನಿಮಗೂ ಒಳ್ಳೇದಾಗಲಿ. ಈ ಪಿಕ್ಚರು ಆಗಲೇ ಹೇಳಿದ್ದೀನಿ, ಮತ್ತೊಮ್ಮೆ ಹೇಳ್ತೀನಿ, ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸು ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿಯಿಂದ ಇನ್ನೊಂದು ಸ್ವಲ್ಪ ಜಾಸ್ತಿನೇ ಆಗಲಿ ಅಂತ ಈ ಮೂಲಕ ನಾನು ಕಳಿಸ್ತೀನಿ. ಎಲ್ರಿಗೂ ಒಳ್ಳೇದಾಗಲಿ. ಥ್ಯಾಂಕ್ ಯು ಸೋ ಮಚ್. ನಾನು ಇನ್ನೊಂದು ಕಡೆ ಹೋಗಬೇಕು, ನಿಮ್ಮ ಅಪ್ಪಣೆಯಿಂದ ನಾನು ಹೊರಡ್ತೀನಿ, ದಯವಿಟ್ಟು ತಿಳ್ಕೊಬೇಡಿ. ಸೊ ಐ ವುಡ್ ಲೈಕ್ ಟು ಲೀವ್. ಥ್ಯಾಂಕ್ ಯು ಸೋ ಮಚ್. ಗುಡ್ ಲಕ್ ಟು ಎವ್ರಿಬಡಿ. ಥ್ಯಾಂಕ್ ಯು ಸೋ ಮಚ್. Prem, lovely meeting you for a long time. And also Meghana. Well, uncle, always great to see you. ನಿಮಗೆ ಯಾವಾಗ ನೋಡಿದ್ರು ಖುಷಿ ಆಗುತ್ತೆ ನನಗೆ. ಥ್ಯಾಂಕ್ ಯು. ಖಂಡಿತ ಚಿತ್ರತಂಡ ದಯವಿಟ್ಟು ವೇದಿಕೆ ಮೇಲೆ ಬಂದರೆ
ಮುರಳಿ ಸರ್ ಅವ್ರು ಹೇಳಿದ ಹಾಗೆ ಬೇರೆ ಕಾರ್ಯಕ್ರಮಕ್ಕೆ ಹೋಗಬೇಕು. ಹಾಗಾಗಿ ದಯವಿಟ್ಟು ಜೊತೆ ಆಗಬೇಕು ಒಂದು ಗ್ರೂಪ್ ಫೋಟೋ ತಗೊಳ್ಳೋದಕ್ಕೆ. ಪ್ರೇಮ್ ಸರ್, ಮೇಘನಾ ಅವರ ವೇಲು ಸರ್, ಪ್ಲೀಸ್ ಜಾಯ್ನ್ ಅಸ್ ಆನ್ ದ ಸ್ಟೇಜ್. ವೇದಿಕೆ ಫುಲ್ ಆಗೋಯ್ತು. ಹೀಗೆ ಸಿನಿಮಾನು ಹೌಸ್ಫುಲ್ ಆಗಲಿ ಅಂತ ವಿಶ್ ಮಾಡ್ತೀನಿ. ಮುರಳಿ ಸರ್, ನೀವು ರೋರಿಂಗ್ ಸ್ಟಾರ್ ಅಲ್ಲ, ಅಲ್ಲಿ ಕೂತ್ಕೊಂಡು ಭಯ ಪಡ್ತಾ ಇದ್ದೀರಿ. ಮಕ್ಕಳು ಭಯ ಪಡ್ತಾರೆ ಸರ್. ರೋರಿಂಗ್ ಸ್ಟಾರ್ ಯಾವುದು ರೋರಿಂಗ್ ಸ್ಟಾರ್ ಆಗಿರ್ಬೇಕು, ಭಯ ಪಡಬಾರ್ದು. ನಥಿಂಗ್ ವಿಲ್ ಹ್ಯಾಪನ್ ಇನ್ ದಿಸ್ ವರ್ಲ್ಡ್. ಐ ವಿಶ್ ಆಲ್ ದ ಬೆಸ್ಟ್. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಸೋ ಮಚ್ ಅಂಕಲ್. ಏನೋ ಹಂಚ್ಕೊಂಡೆ ರಿಯಾಲಿಟಿ ಆಫ್ ಲೈಫ್ ಬಗ್ಗೆ. ಅಂಕಲ್ ಬೈದ್ರು, ಹೆದರ್ಕೋಬೇಡ, ಜೀವನ ಹೆಂಗೆ ಹೋಗುತ್ತೋ ಹಂಗೆ ಹೋಗು, ಜಾಸ್ತಿ ಭಯ ಬೀಳ್ಬೇಡ ಅಂತ ಹೇಳಿದ್ರು. ಥ್ಯಾಂಕ್ ಯು. ಐ ಟೇಕ್ ಯುವರ್ ಅಡ್ವೈಸ್ ಅಂಕಲ್. ಅಭಿಷೇಕ್, ದ ಡೈರೆಕ್ಟರ್, ಪ್ಲೀಸ್ ಕಮ್. ಬಾಪ್ಪ, ನಿಮ್ಗೆ ಒಳ್ಳೇದಾಗಲಿ. ನಿಮ್ಮ ಫಸ್ಟ್ ಫಿಲ್ಮ್ ಇದು ಚೆನ್ನಾಗಿದೆ. ಗಾಡ್ ಬ್ಲೆಸ್ ಯು. ಎಲ್ಲ ಪಿಕ್ಚರ್ಗೂ ವಿಶ್ ಮಾಡಿದಾಗ ನಿಮಗೂ ವಿಶ್ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಕೆಲಸ ತಗೊಂಡಿದ್ದೀರಾ. ದೀಕ್ಷಿತ್, ತುಂಬ ಹ್ಯಾಂಡ್ಸಮ್ ಆಗಿ ಕಾಣಿಸ್ತೀರಾ, ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದೀರಾ. ಪ್ರತಿಯೊಬ್ಬರಿಗೂ ಒಳ್ಳೆ ಕೆಲಸ ತಗೊಂಡಿದ್ದೀರಾ. ಆ್ಯಂಡ್ ಆಲ್ ದ ವೆರಿ ಬೆಸ್ಟ್ ಯು ಎವ್ರಿಬಡಿ. ಗುಡ್ ಲಕ್ ಟು ಎವ್ರಿವನ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಶ್ರೀ ಮುರಳಿ ಅವರು ಒಂದು ಪ್ರೀತಿ, ಒಂದು ಪಾಸಿಟಿವಿಟಿನ ಹಂಚಿ ಈ ಕಾರ್ಯಕ್ರಮದಲ್ಲಿ ಬಂದು ಟ್ರೇಲರ್ ಲಾಂಚ್ ಮಾಡಿಕೊಟ್ಟು ಎಲ್ರಿಗೂ ಶುಭ ಹಾರೈಸಿದ್ದಾರೆ. ಅವ್ರಿಗೆ ಇನ್ನೊಂದು ಕಾರ್ಯಕ್ರಮ ಇರೋ ಕಾರಣ ಹೊರಡ್ತಾ ಇದ್ದಾರೆ. ನೋ ಪ್ರಾಬ್ಲಮ್ ಸರ್, ಥ್ಯಾಂಕ್ ಯು. ಸಮಯ ಮಾಡಿಕೊಂಡು ಬಂದು ಟ್ರೇಲರ್ ಲಾಂಚ್ ಮಾಡಿದ್ದಕ್ಕೆ ಮತ್ತೊಮ್ಮೆ ನಮ್ಮ ಪ್ರೀತಿ. ಈ ಟ್ರೈಲರ್ ಕೋನಲ್ಲಿ ಒಂದು ಡೈಲಾಗ್ ಬರುತ್ತೆ, ನಮ್ಮ ಗೋಪಾಲ್ ಕೃಷ್ಣ ದೇಶಪಾಂಡೆ ಅವ್ರು ಹೇಳುವಂಥದ್ದು, ಏನೋ ದೊಡ್ಡದಾಗಿ ನಡೀತಾ ಇದೆ. ಸೊ ನಮ್ಮ ಪ್ರಕಾಶ್ ಅವರು ಕೈ ಇಡುವಂಥ ಎಲ್ಲ ಕೆಲಸಗಳೂ ಸಹ ತುಂಬ ದೊಡ್ಡದಾಗೇ ಇರುತ್ತೆ. ಅದು ನೋಡೋರ ಕಣ್ಣಿಗೆ ಸುಮ್ಮನೆ ಏನೋ ಸಣ್ಣದಾಗಿ ಸಿಂಪಲಾಗಿ ಮಾಡ್ತಾ ಇದ್ದಾರೆ ಇವರೇನೋ ಅಂದ್ಕೊಳ್ಬೋದು. ಬಟ್ ಅವರು ಯಾವುದೇ ಪ್ರಾಜೆಕ್ಟ್ ಕೈ ಇಡಲಿ ಬೈ ಹಾರ್ಟ್ಲಿ ಮಾಡ್ತಾರೆ, ತುಂಬ ಪ್ಯಾಷನಾಗಿ ಮಾಡ್ತಾರೆ. ಸೊ ಹಾಗಾಗಿ ಅದು ಅನ್ಎಕ್ಸ್ಪೆಕ್ಟೆಡ್ಲಿ ತುಂಬ ದೊಡ್ಡ ಮಟ್ಟದಲ್ಲಿ ಯಶಸ್ಸನ್ನು ಕಾಣುತ್ತೆ. ಇಲ್ಲಿಗೆ ಬಂದಿರೋದಕ್ಕೆ ಮುಖ್ಯವಾದಂಥ ಕಾರಣ, ಇಲ್ಲಿ ಆ್ಯಕ್ಟ್ ಮಾಡಿರ್ತಕ್ಕಂಥ ಎಲ್ಲರೂ ಆ್ಯಂಡ್ ಇಲ್ಲಿ ಸೇರಿರೋರು ಎಲ್ಲರೂ ಸಹ ನನ್ನ ಎಕ್ಸ್ಟೆಂಡೆಡ್ ಫ್ಯಾಮಿಲಿ. ಸೊ ಹಾಗಾಗಿ ಈ ಒಂದು ವೇದಿಕೆಗೆ ನಾನು ಅತಿಥಿಯಾಗಿ ಬಂದಿಲ್ಲ, ಸ್ನೇಹಿತನಾಗಿ ಬಂದಿದ್ದೀನಿ ಅಂತ ಹೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೇನೆ. ಸೊ ಫಸ್ಟು ನಮ್ಮ ಪ್ರಕಾಶ್ ಅವ್ರ ಬಗ್ಗೆ ಹೇಳಿದೆ. ಸರ್, ನೀವು ಮಾಡುವಂಥ ಎಲ್ಲ ಸಿನಿಮಾಗಳು ತುಂಬ ಡಿಫ್ರೆಂಟಾಗಿ ಮಾಡ್ತೀರಾ. ಅದು ಜನರಿಗೆ ತುಂಬ ಹಾರ್ಟ್ ಟಚ್ ಆಗುವಂಥ ಸಿನಿಮಾಗಳು ಮಾಡ್ತೀರಾ. ಗೊತ್ತಿಲ್ಲ, ಆ ದೇವರು ನಿಮ್ಗೆ ಅದೊಂದು ಸಿಕ್ಸ್ತ್ ಸೆನ್ಸ್ ಅಂತ ಏನೋ ಒಂದು ಕೊಟ್ಟಿದ್ದಾನೆ. ನೀವು ಮಾಡಿರೋ ಅಷ್ಟು ಸಿನಿಮಾಗಳು ನಾನು ನೋಡಿದ್ದೀನಿ. ಅಷ್ಟು ಸಿನಿಮಾಗಳಲ್ಲೂ ಡಿಫ್ರೆಂಟಾಗಿ ಏನೋ ಒಂದು ಕಾನ್ಸೆಪ್ಟ್ ಇರುತ್ತೆ. ಆ್ಯಂಡ್ ಅದನ್ನು ಮಾಡೋದು ಧೈರ್ಯನೂ ಬೇಕು. ಯಾಕಂದರೆ ಎಲ್ಲನೂ ಎಕ್ಸ್ಪೆರಿಮೆಂಟಲ್ಲೇ ಮಾಡ್ತೀರಾ ನೀವು. ಕೆಲವರು ಏನಂದರೆ ಸಿದ್ಧ ಸೂತ್ರಗಳು, ಅಂದರೆ ಒಂದು ಫಾರ್ಮುಲೇಟೆಡ್ ಏನಿರ್ತದೆ, ಒಂದು ಸಾಂಗ್ ಇರಬೇಕು, ಇಷ್ಟು ಫೈಟ್ ಇರಬೇಕು, ಹೀರೋ ಹೀರೋಯಿನ್ ಡಿಬೇಟ್ ಇರಬೇಕು, ಇನ್ನೊಂದು ಕತೆ, ಒಂದು ತಮಾಷೆ ಸೀನ್ಗಳು 4 ಅಂತ ಹೋಗ್ತಾರೆ. ಬಟ್ ಅದನ್ನೆಲ್ಲ ಬಿಟ್ಟು ಏನೋ ಒಂದು ಪ್ರಯತ್ನ ಮಾಡ್ತೇವೆ. ಸೊ ಹಾಗಾಗಿ ಒಂದು ರಂಗಿತರಂಗ ಆಗುತ್ತೆ, ಒಂದು ಕಥಾ ಸಂಗಮ ಆಗುತ್ತೆ, ಒಂದು ಅವನೇ ಶ್ರೀಮಂತ ನಾರಾಯಣ ಆಗುತ್ತೆ. ಈಗ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ, ಆಲ್ರೆಡಿ ಭಾಗ್ಯಲಕ್ಷ್ಮಿ ನಿಮ್ಮದು ಬ್ಯಾಂಕಲ್ಲಿ ಇದ್ದಾಳೆ, ಇವು ಕರ್ಕೊಂಬರುವಂಥ ಅವಶ್ಯಕತೆ ಇಲ್ಲ. ಸೊ ಹಾಗಾಗಿ ಈ ಸಿನಿಮಾನು ತುಂಬ ದೊಡ್ಡ ಮಟ್ಟದಲ್ಲಿ ಸೂಪರ್ ಡೂಪರ್ ಹಿಟ್ ಆಗಲಿ ಅಂತ ಈ ಮುಖಾಂತರವಾಗಿ ಹಾರೈಸ್ತೇನೆ. ಆ್ಯಂಡ್ ನೆಕ್ಸ್ಟ್ ದೀಕ್ಷಿತ್ ಇಸ್ ವೆರಿ ಗುಡ್ ಫ್ರೆಂಡ್ ಆಫ್ ಮೈಂಡ್. ನಮ್ಮ ಕನ್ನಡದ ಹುಡುಗ ಇವತ್ತು ಎಂಟೈರ್ ಭಾರತದಲ್ಲಿ ತುಂಬ ದೊಡ್ಡ ಹೆಸರನ್ನ ಮಾಡ್ತಾ ಇದ್ದಾರೆ. ಅವರು ಅಭಿನಯಿಸಿದಂಥ ಎಲ್ಲ ಸಿನಿಮಾಗಳನ್ನು ಸಹ ನಾನು ನೋಡಿದ್ದೀನಿ. ಬ್ಲಿಂಕ್ ಅನ್ನೋ ಸಿನಿಮಾ ಅದ್ಭುತವಾದಂಥ ಒಂದು ಅಭಿನಯ ಮಾಡಿದ್ರು ಅದರಲ್ಲಿ. ಈಗ ರೀಸೆಂಟಾಗಿ ಗರ್ಲ್ ಫ್ರೆಂಡ್ ಜೊತೆನಲ್ಲಿ ಎಕ್ಸ್ಟ್ರಾಡಿನರಿ ಹಿಟ್ ಹೊಡಿತಾ ಇದ್ದೀರಾ. ಈಗ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಬರ್ತಾ ಇದೆ.
ಇದು ಸಹ ದೊಡ್ಡ ಮಟ್ಟದಲ್ಲಿ ಗ್ಲೋಬಲ್ ಹಿಟ್ ಆಗಲಿ ಅಂತ ಐ ವಿಶ್ ಯು ದೀಕ್ಷಿತ್, ಎಲ್ಲ ಒಳ್ಳೆಯದಾಗಲಿ. ವಿಶ್ ಯು ಆಲ್ ದ ವೆರಿ ಬೆಸ್ಟ್ ಆ್ಯಂಡ್ ಯು ಆರ್ ಒನ್ ಆಫ್ ದ ಮೋಸ್ಟ್ ಹ್ಯಾಂಡ್ಸಮ್ ಹೀರೋ ಇನ್ ಅವರ್ ಇಂಡಸ್ಟ್ರಿ. ಮತ್ತಷ್ಟು ನಿಮ್ಮ ಕೆರಿಯರು ಅಷ್ಟೇ ಚೆನ್ನಾಗಾಗಲಿ ಅಂತ ಹಾರೈಸ್ತೇನೆ. ಆ್ಯಂಡ್ ನೆಕ್ಸ್ಟ್ ಬಂದರೆ ಮೈ ಏಂಜಲ್ ಬೃಂದಾ ಆಚಾರ್ಯ, ಅವರ ಕೆರಿಯರನ್ನು ನನ್ನ ಸಿನಿಮಾ ಪ್ರೇಮಂ ಪೂಜ್ಯಂ ಮೂಲಕ ಅವರು ಸ್ಟಾರ್ಟ್ ಮಾಡಿದ್ರು. ಆ ಸಿನಿಮಾದಲ್ಲಿ ನಾನು ಅವರು ಹೆಸರು ಏಂಜಲ್, ಸೊ ಹಾಗಾಗಿ ನಾನು ಅವರು ಹೆಸರು ಬೃಂದಾ ಆಚಾರ್ಯ ಅನ್ನೋದೇ ಮರ್ತೋಗ್ಬಿಟ್ಟಿರುತ್ತೆ. ಏಂಜಲ್ 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 ಅಂತಲೇ ಕರಿತಾ ಇರ್ತೀನಿ. ಲುಕಿಂಗ್ ವೆರಿ ಸ್ಟನ್ನಿಂಗ್, ವೆರಿ ಸಿಂಪ್ಲಿ ಸೂಪರ್, ಎಕ್ಸ್ಟ್ರಾರ್ಡಿನರಿ. ಶಿ ಇಸ್ ಅ ಫ್ಯಾಂಟಾಬ್ಯುಲಸ್ ಆ್ಯಕ್ಟ್ರೆಸ್. ನಮ್ಮ ಇಂಡಸ್ಟ್ರಿಗೆ ತುಂಬ ಅದ್ಭುತವಾಗಿ ಅಭಿನಯಿಸ್ತಾರೆ. ಒಂದು ಖುಷಿ ಏನಂದರೆ ಒಂದ್ಸರಿ ಅನಂತ್ ಸರ್ನ ನಾನು ಮೀಟ್ ಮಾಡೋದಕ್ಕೆ ಜೊತೆಲಿ ಆ್ಯಕ್ಟ್ ಮಾಡ್ತಾ ಇರ್ಬೇಕಾದ್ರೆ ನಂದು ಯಾವುದೋ ಒಂದು ಸಿನಿಮಾ, 2 ಸಿನಿಮಾ ಒಂದೇ ವಾರ ಒಂದೇ ದಿನ ರಿಲೀಸ್ ಆಗ್ತಾ ಇತ್ತು. ಸೊ ಐ ವಾಸ್ ನರ್ವಸ್, ತುಂಬ ಏನೋ ಭಯ ಆಗ್ತಾ ಇದೆ ಸರ್ ನನಗೆ ಅಂತ ಅವ್ರು ಹೇಳಿದ್ರು. ಯಾಕೆ ಭಯ ಪಡ್ತೀರಾ, ನಾನು ಲಕ್ಷ್ಮಿ ಅಭಿನಯ ಮಾಡಿದ ಸಿನಿಮಾ ಒಂದೇ ದಿನದಲ್ಲಿ 2 ಸಿನಿಮಾ ರಿಲೀಸ್ ಆಯಿತು, 2 ಸಿನಿಮಾನೂ ಸಿಲ್ವರ್ ಜೂಬ್ಲಿ, ಆ ಥರ ಪಾಸಿಟಿವ್ ಆಗಿ ಥಿಂಕ್ ಮಾಡಿ ಅಂತ. ಇವತ್ತು ನಮ್ಮ ಏಂಜಲ್ ಸಿನಿಮಾ 21ನೇ ತಾರೀಕು ಇನ್ನೊಂದು ಮಾರುತನ ರಿಲೀಸ್ ಆಗ್ತಾ ಇದೆ ಅಲ್ವಾ. ಸೊ ಭಾಗ್ಯಲಕ್ಷ್ಮಿ ಮತ್ತು ಮಾರುತ 2 ಸಿನಿಮಾಗಳು ಸೂಪರ್ ಡೂಪರ್ ಹಿಟ್ ಆಗಲಿ ಅಂತ ಐ ವಿಶ್. ಸೊ ತುಂಬ ಒಳ್ಳೆಯದಾಗಲಿ. ಆ್ಯಂಡ್ ಮತ್ತು ಎಲ್ಲನೂ ಸಹ ವೇಲು ಸರ್ ಬಗ್ಗೆ ಸ್ಪೆಷಲ್ಲಾಗಿ ಹೇಳಬೇಕು. ಯಾಕಂದರೆ ಅವರು ಸಹ ತಗೊಳ್ಳುವಂಥ ಒಂದು ಆಡಿಯೋ ಆಲ್ಬಮ್ ಏನಿದೆ, ಅವರು ಕಮರ್ಷಿಯಲಿ ಥಿಂಕ್ ಮಾಡಲ್ಲ, ಬೈ ಹಾರ್ಟ್ಲಿ ಥಿಂಕ್ ಮಾಡುವಂಥ ವೇಲು ಸರ್. ಅವ್ರಿಗೆ ಏನು ಇಷ್ಟ ಆಗುತ್ತೆ, ಅವ್ರ ಬೆಲೆ ಯಾವುದು ಕೋಟ್ ಮಾಡೋದಕ್ಕೆ ಹೋಗಲ್ಲ. ಅವ್ರಿಗೆ ಏನೋ ಒಂದು ಇಷ್ಟ ಆಯಿತು ಅಂದರೆ ಅದನ್ನು ಏನು ಯೋಚನೆ ಮಾಡ್ತಿಲ್ಲ, ತಗೊಂಡು ಒಳ್ಳೇದಾಗಲಿ ಅಂತ ಬಯಸುವಂಥ ವ್ಯಕ್ತಿ. ಈಗ ತಾನೇ ನಾವು ಅವರು ಮಾತಾಡ್ತಾ ಇದ್ವಿ, ಸರ್ ಇಬ್ಬರು ಇಷ್ಟೊಂದು ಫಿಟ್ ಆಗಿದೆಯಲ್ಲ ಏನು ಕಾರಣ ಅಂದಿದ್ದಕ್ಕೆ ಅವರು ಹೇಳಿದ್ರು, ಸರ್ ಎಲ್ಲದಕ್ಕೂ ಒಂದು ಇಂಟರ್ಲಿಂಕ್ ಇರುತ್ತೆ, ಮನಸ್ಸು ಚೆನ್ನಾಗಿದ್ರೆ ಮೈಯೂ ಚೆನ್ನಾಗಿರುತ್ತೆ ಅಂತ. ಸೊ ಅದನ್ನು ಅವ್ರನ್ನ ವರ್ಷಾನುಗಟ್ಟಲೆ ನಾನು ನೋಡ್ತಾ ಇದ್ದೀವಿ. ವೆರಿ ಫಿಟ್ ಆ್ಯಂಡ್ ಫೈನ್, ಹೆಂಗಿದ್ದಾರೆ ಹಂಗೆ ಇದ್ದಾರೆ. ನಾಟ್ ಓನ್ಲಿ ಫಿಸಿಕಲಿ, ಈವನ್ ಮೆಂಟಲಿ ಆ್ಯಂಡ್ ಹಾರ್ಟ್ಲಿ ಇವ್ರು ಫ್ಯಾಂಟಾಸ್ಟಿಕ್ ಸರ್. ಇವ್ರು ಇನ್ಸ್ಪೈರಿಂಗ್ ಸೋ ಮೆನಿ ಪೀಪಲ್ಸ್. ಸೊ ನೀವು ಈ ಒಂದು ಆಡಿಯೋನ ತಗೊಳ್ತಾ ಇದ್ದೀರಾ, ತುಂಬ ಚೆನ್ನಾಗಿ ಸ್ಪೋರ್ಟ್ ಹಿಟ್ ಆಗಲಿ ಅಂತ ಹಾರೈಸ್ತೀನಿ ಸರ್. ಹಾಗೆಯೇ ಮೇಡಮ್ ಬಂದಿದ್ದಾರೆ. ಮೇಡಮ್ ನಮಸ್ತೆ. ನೀವು ಅಭಿನಯಿಸುವಂಥ ಎಲ್ಲ ಸಿನಿಮಾಗಳು ನಾನು ನೋಡಿದ್ದೀನಿ, ತುಂಬ ಒಳ್ಳೆಯದಾಗಲಿ. ಗೋಪಾಲ್ ಕೃಷ್ಣ ದೇಶಪಾಂಡೆ ಅವರು ಇದ್ದಾರೆ, ಸಾಕಷ್ಟು ಜನ ಯಂಗ್ಸ್ಟರ್ಸ್ ಇದ್ದಾರೆ. ಆ್ಯಂಡ್ ಅಭಿಷೇಕ್ ಡೈರೆಕ್ಷನ್ ಮಾಡುವಂಥ ಸಿನಿಮಾ ನಿಮಗೂ ಒಳ್ಳೆಯದಾಗಲಿ, ಉತ್ತಮವಾದ ಭವಿಷ್ಯ ನಿಮಗೆ ಸಿಗಲಿ ಇಂಡಸ್ಟ್ರಿನಲ್ಲಿ ಅಂತ ಹೇಳ್ತೀನಿ. ಆ್ಯಂಡ್ ಅಭಿಷೇಕ್ ಕಾಸರಗೋಡು, ನಿಮಗೂ ಸಹ ಒಳ್ಳೆಯದಾಗಲಿ. ತುಂಬ ಚೆನ್ನಾಗೇನೋ ಸಮಥಿಂಗ್ ಡಿಫ್ರೆಂಟ್ ಆಗಿದೆ ವಿಜುವಲ್ಸು. ನಾನಂತೂ ಪೂರ್ತಿ ಸಿನಿಮಾ ನೋಡಿ ಪರ್ಸನಲಾಗಿ ನಾನು ನಿಮ್ಮನ್ನ ಮೀಟ್ ಮಾಡಿ ಮಾತಾಡ್ತೀನಿ. ಸೊ ಹೀಗಾಗಿ ಎಂಟೈರ್ ತಂಡ ತುಂಬ ಚೆನ್ನಾಗಿ, ತುಂಬ ಪ್ರೀತಿಯಿಂದ ವರ್ಕ್ ಮಾಡಿದೆ. ಎಲ್ರಿಗೂ ಒಳ್ಳೆಯದಾಗಲಿ, ತುಂಬ ದೊಡ್ಡ ಮಟ್ಟದಲ್ಲಿ ಸಿನಿಮಾ ಸಕ್ಸಸ್ ಆಗಲಿ. ಮತ್ತು ಪ್ರಕಾಶ್ ಸರ್ 50 ಡೇಸ್ಗೆ 100 ಡೇಸ್ಗೆ ಶೀಲ್ಡ್ ತಗೊಳ್ಬೇಕಾದ್ರೆ ಎಲ್ಲನೂ ನಾವು ಮೀಟ್ ಮಾಡೋಣ. ಸೊ ಎಲ್ಲರಿಗೂ ತುಂಬ ಒಳ್ಳೆಯದಾಗಲಿ. ಆ್ಯಂಡ್ ಮೇಗಿ ನನ್ನ ರಾಧೆ ಬಂದಿದ್ದಾಳೆ, ಮೇಘನ. ನಾವಿವಾಗ ಅಭಿನಯಿಸಿದಂಥ ಸಿನಿಮಾ ಚಾರ್ಮಿನಾರ್ ಸೂಪರ್ ಡೂಪರ್ ಹಿಟ್ ಆಗಿದ್ದು, ಇವತ್ತು ನೀವು ಬಂದಿದ್ದೀರಾ. ಸೊ ನೀವು ವಿಶ್ ಮಾಡಿ ಎಲ್ಲ ಒಳ್ಳೆಯದಾಗಲಿ ಅಂತ. ಥ್ಯಾಂಕ್ ಯು ಸೋ ಮಚ್, ಲವ್ ಯು, ಎಲ್ರಿಗೂ ಒಳ್ಳೆಯದಾಗಲಿ. ಆ್ಯಂಡ್ ಮೇಡಮ್ ಅವರು ಆ್ಯಂಕರಿಂಗ್ ಮಾಡುವಂಥ ಎಲ್ಲ ಸಿನಿಮಾಗಳು ಸಹ ಸೂಪರ್ ಹಿಟ್ ಆಗುತ್ತೆ. ಐ ವಿಶ್ ಈ ಸಿನಿಮಾಗಳು ಸಹ ಆ್ಯಂಕರಿಂಗ್ ಮಾಡ್ತಾ ಇದ್ದೀರಾ, ಸೂಪರ್ ಡೂಪರ್ ಹಿಟ್ ಆಗಿ. ಥ್ಯಾಂಕ್ ಯು, ಲವ್ ಯು ಒನ್ಸ್. ಥ್ಯಾಂಕ್ ಯು ಸರ್. ಲವ್ಲಿ ಸ್ಟಾರ್ನ ಲವ್ಲಿ ಮಾತುಗಳನ್ನ ಕೇಳಿದ್ವಿ. ಈ ಕಡೆ ಏಂಜಲು, ಈ ಕಡೆ ಚಾರ್ಮಿನಾರ್ನ ಪ್ರಿಯ ಸಖಿ. ಸೊ ಅಲ್ಲ, ಅವರು ಬೆಲೆ ಕಟ್ಟಕ್ಕಾಗದೇ ಇರೋಷ್ಟು ಪ್ರೀತಿಯ ಮಾತುಗಳನ್ನ ಆಡಿದ್ದಾರೆ. ಅದನ್ನ ಬಟ್ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಅಲ್ಲ. ಸೊ ಹಾಗಾಗಿ ಶುಭವಾಗಲಿ. ಥ್ಯಾಂಕ್ ಯು ಪ್ರೇಮ್ ಸರ್. ಹಾಗೆ ಅವರೊಂದು ಅನಂತನಾಗ್ ಸರ್, ಲಕ್ಷ್ಮೀ ಮೇಡಮ್ ಅವ್ರದ್ದೊಂದು ಕತೆ ಹೇಳಿದ್ರು. ಸೊ ನೆನಪಿರಲಿ ಬೃಂದಾ ಅವರೇ, ನಿಮ್ಮ ಸಿನಿಮಾ ಕೂಡ 21ನೇ ತಾರೀಕು ಲಾಂಚ್ ಆಗ್ತಾಯಿದೆ, ಅಂದರೆ ಬಿಡುಗಡೆ ಆಗ್ತಾ ಇದೆ. ಅದೇ ಯಶಸ್ಸಿರಲಿ. ಥ್ಯಾಂಕ್ ಯು ಮ್ಯಾಮ್. ಆಮೇಲೆ ಕರಿತೀನಿ. ಇನ್ನು ಪ್ರೇಮ್ ಸರ್, ಭೀಮಸೇನ್ ಜೋಶಿ ಒಂದು ಆಟ ನಾಟಕ ಬರ್ತಾರೆ ಸರ್, ಪ್ರಕಾಶ್ ಸರ್ ನೋಡ್ತಾ ಇದ್ದಾರೆ. ಭಾಗ್ಯದ ಲಕ್ಷ್ಮೀ ಬಾರಮ್ಮ, ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ರಂಗೀತರಂಗ ಮಾಡಿದ್ವಿ.
ಅದ್ರಲ್ಲಿ ಎಷ್ಟು ದುಡ್ಡು ಬಂದು ಗೊತ್ತಿಲ್ಲ, ಯಶಸ್ಸಂತೂ ಅದ್ಭುತವಾಗಿ ಬಂತು. ಮತ್ತೆ ಮಾಡಿದ ಪಿಕ್ಚರ್ ಎಲ್ಲ ಹಿಟ್ಟಾಗಿದೆ. ಇದು ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ. ಈ ಸಿನಿಮಾಗೆ ಎಷ್ಟು ಹಣ ನೀವು ಹಾಕಿದ್ದೀರಿ ನನಗೆ ಗೊತ್ತಿಲ್ಲ. ಡೆಫಿನೆಟ್ಲಿ ನೀವೇನು ಹಾಕಿದ್ದೀರೋ ಸ್ವಿಸ್ ಬ್ಯಾಂಕ್ ಆಗ ಹೋಗಲ್ಲ, ಕರ್ನಾಟಕ ಬ್ಯಾಂಕ್ ಅಂತೂ ಗ್ಯಾರಂಟಿ ನೀವು ತುಂಬ್ತೀರಾ ಅಂತ ಹೇಳ್ತೀನಿ. ಹಸನ್ಮುಖಿ ಪ್ರಕಾಶ್ ಅವರು ಯಾವಾಗಲೂ ಹೋಗ್ತಾ ಇರ್ತಾರೆ. ಅವ್ರು ದುಗುಡ ಅನ್ನೋದೇ ಇಲ್ಲ ಅನ್ಕೊತೀನಿ. ನೀವು ಹಿಂಗೆ ಇರಿ ಸರ್, ನೀವು ಒಳ್ಳೆ ನಿರ್ಮಾಪಕರು, ಒಳ್ಳೆ ಮನಸ್ಸಿದೆ, ವಿನಯ, ಪ್ರೀತಿ, ಸೌಜನ್ಯ ಎಲ್ಲ ಇರುವಂಥ ನಿರ್ಮಾಪಕರು. ವಿಶ್ ಯು ಆಲ್ ದ ಬೆಸ್ಟ್ ಫಾರ್ ಯು. ಅಫ್ಕೋರ್ಸ್ ದೀಕ್ಷಿತ್ ಅವರು ಎಲ್ಲೋದ್ರು, ದೀಕ್ಷಿತ್ ಶೆಟ್ಟಿ ಇಸ್ ಆ್ಯಕ್ಟಿಂಗ್ ಸ್ಟಾರ್. ತೆಲುಗುನಲ್ಲಿ ಮೊನ್ನೆ ರಿಲೀಸ್ ಆಗಿದ್ದ ಸಿನಿಮಾ ಸೂಪರ್ ಹಿಟ್ ಆಗಿದೆ. ಕನ್ನಡದಲ್ಲಿ ನೆಕ್ಸ್ಟ್ ವೀಕ್ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಏನು ಬರ್ತಾ ಇದೆ ಅದು ಸೂಪರ್ ಹಿಟ್ ಆಗುತ್ತೆ. ಜುಡಾ ಸ್ಯಾಂಡಿ ಅಷ್ಟೇ ವಂಡರ್ಫುಲ್ ಮ್ಯೂಸಿಕ್, ತುಂಬ ಚೆನ್ನಾಗಿ ಮಾಡ್ತಾರೆ. ಇಲ್ಲಿ ಇಬ್ಬರು ಅಭಿಷೇಕ್ ಹೇಳಿದ್ದಾರೆ, ಅಭಿಷೇಕ್ ಒನ್, A1 A2. A1 A2 ಅಂದರೆ ಬೇರೆ ಅರ್ಥ ಬರುತ್ತೆ. ಆ A1 A2 ಅಲ್ಲ, ಅಭಿಷೇಕ್ ಒನ್, ಅಭಿಷೇಕ್ 2 ಇಲ್ಲ ಸರ್. ಸೊ A1 ಡೈರೆಕ್ಟ್ರು ತುಂಬ ಚೆನ್ನಾಗಿ ಮಾಡಿದ್ವಿ ಸ್ಕ್ರಿಪ್ಟು, ವೆರಿ ವಂಡರ್ಫುಲ್ ಥಿಂಗ್. ಟ್ರೈಲರ್ ಭಾಳ ಚೆನ್ನಾಗಿದೆ. ಅಭಿಷೇಕ್ 2 ವೆರಿ ವಂಡರ್ಫುಲ್ ಜಾಬ್. ತಂದೆಯವ್ರ ಥರ ಸ್ವಲ್ಪ ಧೈರ್ಯವಾಗಿ ಮಾತಾಡಿದ್ರು, ಏನಾಗಲ್ಲ. ಇಂಡಸ್ಟ್ರಿನ ಭಯ ಪಡಿಸ್ತವ್ರು ಗಣೇಶ್ ಕಾಸರಗೋಡು ಸಾಹೇಬರು, ಇಂಡಸ್ಟ್ರಿನ ಭಯ ಪಡಿಸ್ತವ್ರು ಸುಬ್ರಹ್ಮಣ್ಯ ಸಾಹೇಬ್ರು ಗೊತ್ತು. ಅವರಿಬ್ರು ಬಂದು ಕೂತ್ಕೊಳ್ತಾರೆ ಅಂದರೆ ಏನೋ ಒಂದು ಅದ್ಭುತವಾದ ಪ್ರಶ್ನೆ ಆಗ್ತಾರೆ ಅಂತ. ಇವಾಗಲ್ಲ, ಹಿರಿಯ ಪತ್ರಕರ್ತರು. ಸೊ ಹಾಗಾಗಿ ಸ್ವಲ್ಪ ಧೈರ್ಯ ತೊಗೊಳ್ಳಿ, ಏನು ತೊಂದರೆ ಇಲ್ಲ. ಇಂಡಸ್ಟ್ರಿ ನಿಮಗೆ ತಿನ್ನಲ್ಲ, ನೀವು ಸಾಫ್ಟ್ ಆಗಿದೆ ನಿಮಗೆ ತಿನ್ಬಿಡ್ತಾರೆ. ಸೊ ಐ ವಿಶ್ ಯು ಆಲ್ ದ ಬೆಸ್ಟ್ ಸರ್. ಇಡೀ ಟೀಮ್ಗೆ ನಿಮಗೆ ಬರೋಕ್ಕೆ ಮುಂಚೆ ನಿಮಗೆ ಇದು ಬಂತಲ್ಲ ಫೋನಲ್ಲಿ, ಏನು ಬಂತು ಸರ್? ಲಕ್ಷ್ಮಿ ಬಂತು. ಲಹರಿಯಿಂದ ಫಸ್ಟ್ ಅಪಾಯಿಂಟ್ ಬಂದಿದೆ. ಐ ವಿಶ್ ಯು ಆಲ್ ದ ಬೆಸ್ಟ್. ಸೂಪರ್ ಡೂಪರ್ ಹಿಟ್ ಆಗುತ್ತೆ. ಆಮೇಲೆ ಇವತ್ತು ವಂಡರ್ಫುಲ್ ಜಾಬ್. ದೇವರು ಒಳ್ಳೇದು ಮಾಡಿ ತಮಗೆ, ಇಡೀ ಪತ್ರಿಕಾ ಮಿತ್ರರಿಗೆ ಎಲ್ಲರೂ ಒಳ್ಳೇದಾಗಲಿ. ಬಿಹಾರಲ್ಲಿ ಒಂದು ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಆಗಿದೆ. ಸೊ ಇಲ್ಲೊಂದು ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಬರಲಿ. ಏನು ಹೇಳಿದೆ ಸರ್? ಏನು? ಹೌದಾ, ಸರಿ ಸರ್. ಓ ಮೋಕ್ಷೇಂದ್ರ ಸಾಹೇಬ್ರೆ, ನೀವು ನಮ್ಮಬೇಡ, ನೀವು ನಗು ಸಾಕ್ತೀರಿ. ಐ ವಿಶ್ ಯು ಆಲ್ ದ ಬೆಸ್ಟ್ ಸರ್. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು. ಐ ವಿಶ್ ಯು ಆಲ್ ದ ಬೆಸ್ಟ್ ಸರ್. ಯು ಹ್ಯಾವ್ ಡನ್ ಅ ವಂಡರ್ಫುಲ್ ಮೂವಿ ಇನ್ ತೆಲುಗು. ಅಲ್ಲು ಅರವಿಂದ್ ಸಾಹೇಬ್ ಬಂದ್ಬಿಟ್ಟು ನಮಗೆ ಫ್ಯಾಮಿಲಿ ಫ್ರೆಂಡ್ ಅವ್ರು ಹೇಳ್ತಾ ಇದ್ರು, నేను ಅಣ್ಣ ಮನೋರನ್ನ ಮಾತಾಡುವಾಗ ಪಿಕ್ಚರ್ಸ್ ತುಂಬ ಚೆನ್ನಾಗಿ ಹೋಗ್ತಾ ಇದೆ ಅಂತ. ಐ ವಿಶ್ ಯು ಆಲ್ ದ ಬೆಸ್ಟ್. ಅದೇ ಥರ ಕನ್ನಡದಲ್ಲಿ ಸಾಕಷ್ಟು ಪಿಕ್ಚರ್ ಮಾಡಿ ಸೂಪರ್ ಡೂಪರ್ ಹಿಟ್ ಆಗಿ. ಥ್ಯಾಂಕ್ ಯು ಸರ್. ಗಾಡ್ ಬ್ಲೆಸ್ ಯು. ವೇಲು ಸರ್ಗೆ ತುಂಬ ತುಂಬ ಧನ್ಯವಾದಗಳು. ಪ್ರೀತಿಯಿಂದ ಶುಭಾಶಯವನ್ನು ತಿಳಿಸಿದ್ರಿ. ಭಾಗ್ಯಲಕ್ಷ್ಮಿ ಭಾಳ ಮನಸ್ಸಿಗೆ ಹತ್ತಿರವಾದ ಸಿನಿಮಾ. ಒಂದನೇದಾಗಿ ಅಭಿ ನನ್ನ ಆ್ಯಕ್ಟಿಂಗ್ ಶಿಷ್ಯ. ಆ್ಯಕ್ಟಿಂಗ್ ಮಾಡಲಿಲ್ಲ, ಡೈರೆಕ್ಷನ್ ಮಾಡಿದರು. ಅದು ಸಿನಿಮಾ ಮಾಡ್ತೀನಿ ಅನ್ನೋ ಬಹುಶಃ ಒಂದು ಮನಸ್ಥಿತಿಯಲ್ಲಿ ಆ್ಯಕ್ಟರ್ಸ್ನ ಹೇಗೆ ಕಂಟ್ರೋಲ್ ಮಾಡೋದನ್ನೋ ಕಾರಣಕ್ಕೆ ಕಲಿಯಕ್ಕೆ ಬಂದಿದ್ರು ಅನಿಸುತ್ತೆ. ಓಕೆ. ಆ್ಯಂಡ್ ಬಹಳ ಸಜ್ಜನ, ಸೌಮ್ಯ. ಡೈರೆಕ್ಟರ್ ಅಂದಾಗ ಒಂದು ರೀತಿಯ ಪವರ್ ಬೇಕು, ಅದು ಇಲ್ಲದೆ ಬಹಳ ಆರಾಮಾಗಿ ಸೌಂಡೇ ಕೇಳಿಸ್ತಿರ್ಲಿಲ್ಲ. ಎಲ್ಲಾದರೂ ಅಭಿಷೇಕ್ ಕ್ಯಾಮ್ರಾಮನ್ ನಮ್ಮದು ಅವ್ರದ್ದಾದ್ರೂ ಸೌಂಡ್ ಕೇಳಿಸ್ತಿತ್ತು, ಆದರೆ ನಮ್ಮ ಅಭಿದ ಧ್ವನಿನೇ ಕೇಳಿಸ್ತಿರ್ಲಿಲ್ಲ. ಏನು ಹೇಳಬೇಕು ಒಂದು ಕಿವಿಲಿ ಹೇಳೋರು. ಆ್ಯಂಡ್ ಆ ಇಡೀ ಸಿನಿಮಾದ ನಟರ ಬಗ್ಗೆ ಹೇಳಬೇಕು ಅಂದರೆ ಅದೊಂಥರ ಮನೆಯೇ. ನನ್ನ ಸ್ಟೂಡೆಂಟ್ಸ್ ತುಂಬ ಜನ ಇದ್ದರು, 13 ಜನ. ಅದರ ಜೊತೆಯಲ್ಲಿ ಹೀರೋ ಜೊತೆಯಲ್ಲಿದ್ದಂಥ 4 ಜನ ಬಹಳ ಒಳ್ಳೆ ಹ್ಯೂಮರ್ ಸೆನ್ಸ್ ಇರುವಂಥವರು. ಎಲ್ಲಿ ಯಾವಾಗಲೂ ಶೂಟಿಂಗ್ ನಡೀದೇ ಇದ್ದಾಗೆಲ್ಲೂ ನಗ್ತಾನೆ ಇರ್ತಿದ್ವಿ. 7 ವರ್ಷದ ಮಗುವಿನಿಂದ 70 ವರ್ಷದ ಮುದುಕರದವರೆಗೆ ಅಷ್ಟು ಜನ ಎಷ್ಟೋ ದಿನಗಳು, ಆಲ್ಮೋಸ್ಟ್ ಒಂದು 30 ರಾತ್ರಿ ನಾವು ಕೆಲಸ ಮಾಡಿದ್ವಿ. ಕಂಟಿನ್ಯೂಸ್ ಆಗಿ ರಾತ್ರಿನೇ ಕೆಲಸ ಮಾಡ್ತಿದ್ವಿ. ಆದರೂ ಕಣ್ಣು ಕೂರ್ತು ತೂಕಡಿಸಿದ್ರು ಪಾಪ ಎಲ್ಲರೂ ಬಹಳ ಖುಷಿಯಾಗಿ ಬರ್ತಾ ಇದ್ರು. ಕೆಲವು ಕಡೆ ಅದೇ ಥರದ ವಾತಾವರಣ ಇದ್ದುದರಿಂದ ನಿದ್ದೆ ಮೂಡಲ್ಲಿ ಇದ್ರೂ ಪರವಾಗಿಲ್ಲ ಅನ್ನೋ ಹಾಗೆ ಸಂಭಾಳಿಸ್ಕೊಂಡು ಹೋದ್ವಿ. ಇದು ಎಲ್ಲ ಟೈಮಲ್ಲಿ ನಮಗೆ ಭಾಗ್ಯ ಸಿಗಲ್ಲ. ಅಷ್ಟು ಜನ ಆ್ಯಕ್ಟರ್ಸ್, ಒಂದು 25-30 ಜನ ಆ್ಯಕ್ಟರ್ಸ್ ಕಾನ್ಸ್ಟೆಂಟ್ಲಿ ಅದನ್ನು ತಡ್ಕೊಳ್ಳೋ ಶಕ್ತಿ ಪ್ರೊಡ್ಯೂಸರಿಗೆ ಇರಬೇಕು, ಇಲ್ಲಾಂದರೆ ಭಾಳ ಕಷ್ಟ. ಹಾಗಾಗಿ ಈ ಸಿನಿಮಾದಲ್ಲಿ ಪ್ರಕಾಶ್ ಸರ್, ಅಭಿಷೇಕ್, ನನ್ನ ಪ್ರೀತಿಯ ದೀಕ್ಷಿತ್, ಬೃಂದ, ಅದೊಂಥರ
ಸುಂದರವಾದ ಅದಕ್ಕೆ ಶೂಟಿಂಗ್ ಅಂತ ಹೇಳೋಕೆ ಸಾಧ್ಯ ಇಲ್ಲ. ಅದರ ಪಿಕ್ನಿಕ್ ಹೋದಂಗಿದ್ದು ಕಷ್ಟದ ಪಿಕ್ನಿಕ್ ಮಾತ್ರ, ಬಹಳ ಕಷ್ಟಗಳನ್ನು ಅನುಭವಿಸಿದ ಪಿಕ್ನಿಕ್ ಅದು. ದೀಕ್ಷಿತ್ ಬಗ್ಗೆ ಹೇಳಬೇಕು ಅಂತ ಹೇಳಲೇಬೇಕು ನಾನು. ಅವನ್ನ 13 ವರ್ಷಗಳಿಂದ ಸತತವಾಗಿ ಎಲ್ಲರೂ ತಮಾಷೆ ಮಾಡ್ತಾರೆ, ಇನ್ನೂ ಕಲಿತಾನೆ ಇದೆಯಾ ಅಂತ. ಹೌದು, ಅವನು ಕಲಿತಾನೆ ಇದ್ದಾನೆ. ಅವನ ಮೊದಲನೇ ಸಿನಿಮಾ ದಿಯಾದಿಂದ ಹಿಡಿದು ಮೊನ್ನೆ ಗರ್ಲ್ ಫ್ರೆಂಡ್ವರೆಗೂ ಆ ಕಲಿಕೆ, ಅದು ಸತತ ಕಲಿಕೆ. ಯಾವುದೇ ಸಿನಿಮಾ ಬಂದರೂ ಆ ಪಾತ್ರ ವಿಚಿತ್ರವಾಗಿದೆ, ಒಂದು ಸ್ವಲ್ಪ ಸ್ಪೆಷಲ್ ಇದೆ ಅಂದರೆ ರಾತ್ರಿ ಹಗಲು ಕೂತು ಅದನ್ನು ಮತ್ತೆ ಪರ್ಫೆಕ್ಟ್ ಮಾಡಿಕೊಂಡು ಅದರ ಮೇಲೆ ಹಗಲು ರಾತ್ರಿ ಕೆಲಸ ಮಾಡ್ತಾನೆ. ಅವನ ಸ್ಕ್ರಿಪ್ಟ್ ನೋಡಿದಾಗ ಬೇರೆಯವರು ಹೇಳ್ತಾರೆ ಡೈರೆಕ್ಟರ್, ನನ್ನ ಸ್ಕ್ರಿಪ್ಟಿಗಿಂತ ನಿನ್ನ ಸೈಡ್ ಡೈರೆಕ್ಷನ್ಸೇ ಜಾಸ್ತಿ ಇದೆಯಲ್ಲ, ಅವನ ಸ್ಕ್ರಿಪ್ಟ್ ಅಷ್ಟಿರುತ್ತೆ. ಪ್ರತಿಯೊಂದು ಇಮೋಷನ್ಸ್ ಹಿಡಿದು ಪ್ರತಿಯೊಂದರ ಬಗ್ಗೆ ಆ ರೀತಿಯ ಹಾರ್ಡ್ ವರ್ಕ್ ಮಾಡುವಂಥ ಮಕ್ಕಳು ಬೇಕು. ಈಗಿನ ನಟರಿಗೆ ಅದು ಬಹಳ ಅಗತ್ಯ. ಎಲ್ಲೂ ಬದಲಾಗ್ತಾ ಇದೆ. ಸಿನಿಮಾ ಮೇಕಿಂಗ್ನ ಸ್ಟೈಲೇ ಬದಲಾದಾಗ ಆ್ಯಕ್ಟರ್ಸ್ ಕೂಡ ನನಗೆ ಇಷ್ಟ ಆ್ಯಕ್ಟಿಂಗ್ ಬರುತ್ತೆ ಅಂತಿದ್ರೆ ಸಾಲದು, ಅದನ್ನು ಬೇರೆ ಮಟ್ಟಕ್ಕೆ ಎಷ್ಟಕ್ಕೆ ತಗೊಂಡು ಹೋಗಬೇಕು ಅನ್ನೋದು ಬಹಳ ಇಂಪಾರ್ಟೆಂಟ್. ಆ ವಿಷಯದಲ್ಲಿ ನಾನು ದೀಕ್ಷಿತ್ನ ಯಾವಾಗಲೂ ಅಭಿನಂದಿಸ್ತೀನಿ. ಅವನ ಪರಿಶ್ರಮ, ಅವನ ಹಾರ್ಡ್ ವರ್ಕ್, ನಾನು ಅವನಿಗೆ ಎಷ್ಟೋ ಸಲ ಹೇಳ್ತೀನಿ ಬೇರೆ ಮಕ್ಕಳಿಗೆ, ಅವನನ್ನು ರೋಲ್ ಮಾಡೆಲ್ ಆಗಿ ಇಟ್ಕೊಳ್ಳಿ. 3 ದಿವಸ ನಾವು ನಿನ್ನೆ ಮಾಡಿಲ್ಲ. ರಾತ್ರಿ ಡಬ್ಬಿಂಗ್ ಹೋಗ್ತಾನೆ, ಬೆಳಿಗ್ಗೆ ಇಂಟರ್ವ್ಯೂಸ್ ಹೋಗ್ತಾನೆ, ಶೋಸ್ ಹೋಗ್ತಾನೆ, ಕಂಟಿನ್ಯೂಸ್ ಆಗಿ. ಬಹುಶಃ ಅವನು ಗರ್ಲ್ ಫ್ರೆಂಡ್ನ ಪ್ರಮೋಷನ್ ಶುರುವಾದಾಗಿಂದ ಅವ್ನು ಮಲಗಿದ್ದು 1 ಗಂಟೆ 2 ಗಂಟೆ ನನಗೆ ಗೊತ್ತು. ನಾನು ಬೇರೆ ಹುಡುಗ ಫೋನ್ ಮಾಡಿ ಕೇಳ್ತೀನಿ, ಬಂದ ಮಲಗಿದ್ನ, ಇಲ್ಲ ಇನ್ನೂ ಹೊರಗೆ ಇದ್ದಾನೆ. ನೈಟ್ 1:30-2 ಗಂಟೆಗೆ ಅವನ ಪ್ರಮೋಷನ್ ಮುಗೀತಾ ಇತ್ತು. ಮನೆಗೆ ಬರೋದು ಮಲಗೋದು ಆಗ್ತಾನೇ ಇರಲಿಲ್ಲ. ಆ್ಯಂಡ್ ದೀಕ್ಷಿ, ಇಷ್ಟು ಕಷ್ಟಪಡ್ತಾ ಇದೆಯಾ, ಅದಕ್ಕೊಂದು ಪ್ರತಿಫಲ ಸಿಗಲೇಬೇಕು. ನಿನ್ನ ಬಗ್ಗೆ ನಾನು ಯಾಕೆ ಮಾತಾಡ್ತಿದ್ದೀನಿ ಅಂದರೆ ಐ ನೋ ಯು ವೆರಿ ವೆಲ್. ಹಾಗಾಗಿ ನಿನ್ನ ಕಷ್ಟ ನನಗೆ ಗೊತ್ತು, ನೀನು ಎಷ್ಟು ಕಷ್ಟಪಡ್ತಿದ್ದೀಯಾ ಅಂತ. ಆ್ಯಂಡ್ ಅಭಿನಂದಿಸ್ತೀನಿ. ಕಷ್ಟಪಡ್ತಾ ಇರು, ಪರವಾಗಿಲ್ಲ, ಒಳ್ಳೊಳ್ಳೆ ಸಿನಿಮಾ ಮಾಡ್ತಾ ಇರು, ಅದರಿಂದ ಕಷ್ಟಪಡ್ತಾನೇ ಇರು. ಓಕೆ, ಅದು ಯಾವತ್ತೂ ಇರಲಿ. ಯಾವತ್ತೂ ಸಿನಿಮಾನ ಲೈಟಾಗಿ ತಗೋಬೇಡ. ಬಂತು, ಹೆಸರು ಬಂತು, ಸಕ್ಸಸ್ ಬಂತು ಅಂತ ಡೂ ಇಟ್. ಕಷ್ಟಪಡಲೇಬೇಕು, ಆವಾಗಲೇ ಇಷ್ಟಪಟ್ಟಂತಹ ಸಿನಿಮಾಗಳು ಮಾಡೋಕ್ಕೆ ಸಾಧ್ಯ ಆಗೋದು. ಆ್ಯಂಡ್ ಇಡೀ ಕಾಸ್ಟ್ ಆ್ಯಂಡ್ ಕ್ರೂ ಎಲ್ರಿಗೂ, ಮತ್ತೆ ಹೇಳಿಯಲ್ಲ, ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ನಿಮ್ಮಗಳ ಜೊತೆ ಸಿನಿಮಾ ಮಾಡುವಂಥ ಅವಕಾಶ ನನಗೆ ಸಿಕ್ಕಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಉಷಾ ಭಂಡಾರಿ ಶಾರ್ಟ್ ಫಿಲ್ಮ್ ಮಾಡ್ತಿದ್ದೆ. ಸೊ ಅದೇ ಥರ ಇದು ಒಂದು ಶಾರ್ಟ್ ಫಿಲ್ಮ್ ಥರ ಒಂದು ಐಡಿಯಾ ಬಂದಿತ್ತು. ಬಟ್ ಅದು ಹೋಗ್ತಾ ಸ್ವಲ್ಪ ಲಾಕ್ಡೌನ್ ಎಲ್ಲ ಆದ್ಮೇಲೆ ನಾವು ಇದು ಸಿನಿಮಾ ಮಾಡ್ಬೋದಲ್ಲ ಅಂತ ಅನಿಸಿತ್ತು. ಸೊ ಲಾಕ್ಡೌನಲ್ಲಿ ಲೈನ್ ಕತೆ ಬರ್ತೀವಿ. ಸೊ ಆಲ್ಮೋಸ್ಟ್ ನಿಮ್ಮ ಪ್ರೊಡ್ಯೂಸರ್ಗೆ ತುಂಬ ಜನ ಪಿಚ್ ಮಾಡೋಕ್ಕೆ ಟ್ರೈ ಮಾಡಿದೆ. ಪ್ರಕಾಶ್ ಸರ್ ಆಲ್ರೆಡಿ ಮುಂಚೆ ಒಂದು ಕತೆ ಪಿಚ್ ಮಾಡಿದ್ದೆ. ಮೋಸ್ಟ್ಲಿ ಅವ್ರಿಗೆ ಅರ್ಥ ಆಗಿಲ್ಲ ಅನ್ಸುತ್ತೆ, ನಾನು ಯಾರನ್ನ ಕೇಳಿ ಹೇಳ್ತಿದ್ರು ಅಂತಂದಿದ್ರು. ಸೊ ಅದಾದಮೇಲೆ ಅದು ಇಲ್ಲಿಂದನೂ ಗೊತ್ತಿಲ್ಲ. ನಾನು ಈ ಕತೆ ಸ್ಟಾರ್ಟ್ ಮಾಡಿದಾಗ ನನ್ನ ಜೊತೆ ಒಬ್ಬ ಅಷ್ಟೇ ಡೈರೆಕ್ಟರ್ ಒಂದು ಸಿನಿಮಾ ವರ್ಕ್ ಮಾಡ್ತಿದ್ದ, ನನ್ನ ಜೊತೆ ಹೆಲ್ಪ್ ಮಾಡ್ತಿದ್ದ. ಅವನು ಸ್ಕೂಟಿ ಕಲ್ಲಲ್ಲಿ ವರ್ಕ್ ಮಾಡುವಾಗ ಪ್ರಕಾಶ್ ಸರ್ ಇದೊಂದು ಲೈನ್ ಹೇಳಿದ್ದಾರೆ, ಇದೊಂದು ಕತೆ ಅಂತ. ಸೊ ಪ್ರಕಾಶ್ ಸರ್ ಅದನ್ನು ಕೇಳಿ ನಾನು ಒಂದ್ಸರಿ ಕೇಳಬೇಕು ಕತೆ ಅಂತ ಕರೆಸಿದ್ದೀನಿ. ಸೊ ಕರೆಸಿ ಅವತ್ತು ಕೂತ್ಕೊಂಡು ಕತೆ ಕೇಳಿದ್ರು. ನನ್ನ ಮೇಬಿ ಒಂದು 20 ಮಿನಿಟ್ಸ್ ಅಷ್ಟೇ ಕತೆ ಹೇಳಿದ್ರು. ಬಟ್ ಗೋವಾಗ ಹೇಳಿದ್ರು ನಾನು ಈ ಸಿನಿಮಾ ಮಾಡೇ ಮಾಡ್ತೀನಿ ಅಂತ. ಸೊ ಹಂಗಂದಾಗ ಮಾಡಿದ್ದಾರೆ. ಇವತ್ತು ನಮ್ಮದು ರಿಲೀಸ್ ಬಂದಿದೆ. ಸೊ ಇನ್ನೊಂದು ಟಾಸ್ಕ್ ಏನಂದರೆ, ಈಗ ನಮಗೆ ಯಾರನ್ನ ಇದಕ್ಕೆ ಕಾಸ್ಟಿಂಗ್ ಮಾಡೋದು ಅಂತ ಬಂದಾಗ ನಮಗೆ ಫಸ್ಟ್ ಇದ್ದಿದ್ದು ರಿಷಬ್ ಸರ್. ಅಂದರೆ ಅವಾಗ ಅವರು ಬೆಲ್ ಬಟನ್ ರಿಲೀಸ್ ಆಗಿತ್ತು ಅನ್ಸುತ್ತೆ. ಸೊ ಆ ಟೈಮಲ್ಲಿ ನಾವು ಪಿಚ್ ಮಾಡಿದ್ವಿ ಈ ಕತೆ ಪಿಚ್ ಮಾಡಿದಾಗ ಅವ್ರಿಗೆ ಇಷ್ಟ ಆಯ್ತಿಲ್ಲ, ಇದು ಮಾಡೋಣ ಅಂತ. ಪ್ರಕಾಶ್ ಸರ್ ಹತ್ರ ಒಂದು ಡೇಟ್ ಇತ್ತು ಅವ್ರ ಹತ್ರ. ಸೊ ಅದನ್ನು ಕತೆ ಹೇಳಿದ್ಮೇಲೆ ಅವರು ಒಂದು ಫಸ್ಟ್ ಕಾಪಿ ರೆಡಿ ಮಾಡಿ ನಾನು ಮುಂದಕ್ಕೆ ಹೋಗೋಣ ಅಂತ. ಅಷ್ಟೊಳಗೆ ಕಾಂತಾರ ಬಂತು. ಸೊ ಬೇಡ ಅಂತ ಅಂದ್ಬಿಟ್ಟು ನೆಕ್ಸ್ಟ್ ಆಪ್ಷನ್ ನಾನು ದೀಕ್ಷಿತ್ ಸರ್ಗೆ ಕೇಳಿದ್ದು. ದೀಕ್ಷಿತ್ ಸರ್ಗೆ ಇಷ್ಟ ಆಯ್ತು ಕತೆ. ಸೊ ದೀಕ್ಷಿತ್ ಸರ್ ನಾವು ಮುಂಚೆನೇ ಇನ್ನೊಂದು ಕತೆ ಹೇಳ್ಬೇಕಿತ್ತು. ಅಂದರೆ ಕಥೆಯಲ್ಲಿ ನಾವು ಇದ್ವಿ, ಆಲ್ರೆಡಿ ವರ್ಕ್ ಮಾಡ್ತಿದ್ವಿ. ಸೊ ಈ ಕತೆ ದಸರಾ ಆದಮೇಲೆ ಸೊ ನಂಗೆ ಯಾಕೋ ಅದು ಬೇಡ ಸರ್, ಇದು ಮಾಡೋಣ, ಅದಕ್ಕಿಂತ ಇದು ಪವರ್ಫುಲ್ ಆಗಿದೆ ಅಂತ ಅನಿಸ್ತು. ಸೊ ಅದಕ್ಕೆ ಈ ಕತೆ ಪಿಚ್ ಮಾಡಿದೆ. ಅದ್ರ ಜೊತೆ ನಮ್ಮದು ಟೀಸರ್ ಇತ್ತು ಆಲ್ರೆಡಿ. ಸೊ ತೋರಿಸ್ದೆ. ಈ ಟೀಸರ್ ನೋಡೋಕೆ ಅಂದ್ರೆ ಕತೆಯಿಂದ 1 ಲೈನಲ್ಲಿ ಕೇಳಿದ್ದಷ್ಟೇ. ಸ್ಕ್ರಿಪ್ಟು ಆಮೇಲೆ ತಗೊಂಡಿದ್ದೆ. ಸೊ ಆ್ಯಕ್ಚುಲಿ ನಾನು ನರೇಷನ್ ಕೊಡೋಕೆ ಬರಲ್ಲ. ಆ್ಯಕ್ಚುಲಿ ನಾನು ನರೇಷನ್ ಕೇಳಿದ್ರೆ ಎಲ್ಲ ನಿದ್ದೆ ಮಾಡ್ತಾರೆ ಅನ್ಸುತ್ತೆ. ಅದಕ್ಕೆ ನಾನು ಸ್ಕ್ರಿಪ್ಟೇ ಕೊಟ್ಟೆ. ಸೊ ಸ್ಕ್ರಿಪ್ಟ್ ಓದಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ಅಂತ. ಸೊ ಇಲ್ಲಿಂದ ಕತೆ ಸ್ಟಾರ್ಟ್ ಆಯಿತು. ಒಂದು ಖುಷಿ ಏನಂದರೆ, ಆ್ಯಕ್ಚುಲಿ ನಮ್ಮ ಫ್ಯಾಮಿಲಿ ಎಲ್ಲರೂ ಬಂದಿದ್ದಾರೆ ಇವತ್ತು. ನನಗೆ ಒಂದು ಫ್ಯಾಮಿಲಿ ಅಂದರೆ ಈ ಸಿನಿಮಾಗೋಸ್ಕರ ತುಂಬ ಬಿಟ್ಟಿದೆ. ಅದರಿಂದ ಆಚೆ ಬಂದು ಅವ್ರ ಜೊತೆ ಇನ್ವಾಲ್ವ್ ಆಗಿಲ್ಲ. ಮೋಸ್ಟ್ಲಿ ನಾನು ತುಮಕೂರಿಗೆ ಹೋಗಿ ಎಷ್ಟೋ ದಿನ ಆಗ್ಬಿಟ್ಟಿದೆ ಅನ್ಸುತ್ತೆ. ನನ್ನ ಮನೆ ನೋಡಿ ನನಗೆ ತುಂಬ ದಿನ ಅನ್ಸುತ್ತೆ. ಸೊ ಎಲ್ಲರಿಗೂ ನನ್ನ ಫ್ಯಾಮಿಲಿ ನಾನು ಫಸ್ಟ್ ಸಾರಿ ಕೇಳ್ತೀನಿ. ಬಟ್ ಇನ್ನೊಂದು ಏನು ಖುಷಿ ಅಂತ, ನನಗೆ ಇನ್ನೊಂದು ಫ್ಯಾಮಿಲಿ ಸಿಕ್ಕಿತ್ತು ನಾನು ಸಿನಿಮಾ ಮಾಡೋದು. ಅದು ಸಖತ್ ಖುಷಿ ಇತ್ತು. ಪ್ರತಿಯೊಬ್ಬರು ನನಗೆ ಎಲ್ಲರೂ ಹೆಲ್ಪ್ ಮಾಡಿದ್ರು.
ಯಾಕೆಂದರೆ ಫಸ್ಟ್ ಸಿನಿಮಾ ಗೊತ್ತು ನನಗೆ. ಒಂದು ಸಕ್ಸಸ್ ಸಿಕ್ಕಿದ್ರೆ ಏನೋ ಮಾತಾಡೋಕ್ಕೊಂದು ಓಕೆ ಹಿಂದೆ ಒಂದು ಬ್ಯಾಕ್ಗ್ರೌಂಡ್ ಇದೆ ಅಂತ ಹೇಳ್ಬೋದು. ಏನಿಲ್ಲದಲ್ಲ ನನಗೆ ಏನೋ ಯಾರ ಹತ್ರ ಮಾತಾಡೋದು ಎಲ್ಲ ನನಗಿಂತ ದೊಡ್ಡವರೇ. ಎಲ್ಲರೂ 5 ಸಿನಿಮಾ ಮಾಡಿದ್ದಾರೆ, 10 ಸಿನಿಮಾ ಮಾಡಿದ್ದಾರೆ. ನಾನು ಏನೇ ಮಾತಾಡೋಕ್ಬೋದು ನಾನೇ ವೀಕಿದ್ದೀನಿ, ನನಗೆ ಎಕ್ಸ್ಪೀರಿಯನ್ಸ್ ಇಲ್ಲ. ಸೊ ನಾನು ಹಿಂಗೆ ಅವ್ರಿಗೆ ಹೇಳೋದು. ಸೊ ಅಕಸ್ಮಾತ್ ನಾನು ಈ ಸೀನ್ ಕೊಟ್ಟು ನನಗೆ ಇನ್ನೊಂದು ಇದು ಯಾವ ಥರ ಮಾಡ್ಬೋದು ಅಂತ ಒಂದಷ್ಟು ಸಜೆಷನ್ ತೊಗೊಂಡು. ಸೊ ಆಲ್ಮೋಸ್ಟ್ ನನಗೇನು ಅಂದರೆ ಈ ರಾಬರ್ಟ್ ಟೀಮ್ ಅವರಂತೂ ಎಲ್ಲ ಫ್ರೆಂಡ್ಸ್ ಇದ್ದಿತ್ತು. ಸೊ ನಂಗೆ ಈಸಿ ಆಗ್ತಿತ್ತು. ಸೊ ನನಗೆ ಇನ್ನು ಮಿಕ್ದರೆಲ್ಲ ಹ್ಯಾಂಡಲ್ ಮಾಡೋಕ್ಕೆ ಸ್ವಲ್ಪ ಕಷ್ಟನೇ ಆಯಿತು. ಬಟ್ ಏನು ಗೊತ್ತಾ, ನನಗೆ ಬರಬೇಕು ಔಟ್ಪುಟ್ಟು. ಅಕಸ್ಮಾತ್ ಇವತ್ತು ಆಗಲಿಲ್ವಾ ಅಂದ್ಬಿಟ್ಟು ನಾಳೆ ಇನ್ನೂ ಶಾರ್ಟ್ ಆದ್ರೆ ನಾನು ಮತ್ತೆ ಮ್ಯಾನೇಜ್ ಮಾಡ್ಕೊತೀನಿ ಅಂತ ಹೇಳ್ಬಿಟ್ಟು ಇನ್ನೊಂದು ದಿನ ಶಾರ್ಟ್ ಮಾಡ್ತಿದ್ದೆ. ಇದೆಲ್ಲ ತೆಗ್ದಿದ್ರಲ್ಲ ಅಂತಿದ್ರು. ಇಲ್ಲ ಅವತ್ತು ಸರಿಯಾಗಿ ಬಂದಿಲ್ಲ, ಫೋಕಸ್ ಸಿಕ್ತು, ಏನೋ ಪ್ರಾಬ್ಲಮ್ ಇದೆ ಅಂತ ಏನೋ ಮಾಡಿ ನಾನು ಮತ್ತೆ ಇನ್ನೊಂದು ತೊಗೊತಿದ್ದೆ ಶಾರ್ಟ್ ಬೇಕು ಅಂತ. ಯಾಕೆಂದ್ರೆ ನಮ್ದು ಆಲ್ಮೋಸ್ಟ್ ಎಲ್ಲ ಸೆಟ್ಟಾಗೆ ವರ್ಕ್ ಮಾಡಿದ್ದು. ಸೆಟ್ಟಲ್ಲಿ ನಮಗೊಂದು ಕಂಟ್ರೋಲ್ ಇತ್ತು. ಸೊ ಆ ಕಂಟ್ರೋಲ್ನ ಯೂಸ್ ಮಾಡ್ಕೊಂಡೆ. ಸರ್ 5 ಸಾಂಗ್ಸ್ ಇದೆ. ಆಲ್ರೆಡಿ 2 ರಿಲೀಸ್ ಮಾಡಿದ್ದೀವಿ, 3 ಸಾಂಗ್ ರಿಲೀಸ್ ಮಾಡೋದು. ಆ್ಯಕ್ಚುಲಿ ಜೂಡಾ ಸರ್ ಬಂದಿಲ್ಲ, ಅವ್ರು ಯಾವ ಪ್ರೋಗ್ರಾಮು ಬರೋದೇ ಇಲ್ಲ, ಕರೆದ್ರೆ ಅನ್ಸುತ್ತೆ. ಅವ್ರೇನೋ ಪಾಪ ಹುಷಾರಿಲ್ಲ ಅಂತಂದು ಬಂದಿಲ್ಲ ಇವತ್ತು ಆ್ಯಕ್ಚುಲಿ. ಆಮೇಲೆ ಅವ್ರದ್ದು ಗತವ್ರು ರಿಲೀಸ್ ಆಗಿದೆ, ಅಲ್ಲಿ ಬ್ಯುಸಿ ಇರಬೇಕು. ಅದು ಬಿಟ್ಟರೆ ನನಗೆ DOP ಅಭಿನ ಕಾಸರಗೋಡು. ನಾನು ಆಲ್ಮೋಸ್ಟ್ ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ಇದ್ದಾಗ ಅವನು ಅಸಿಸ್ಟೆಂಟ್ ಕ್ಯಾಮ್ರಾಮನ್ ಆಗಿದ್ದ. ಸೊ ನಾವು ಅಲ್ಲಿಂದನೂ ಪರಿಚಯ ಇತ್ತು. ಸೊ ಅವ್ನು ಆ್ಯಕ್ಚುಲಿ ಅವ್ನು ಫಸ್ಟ್ ಅವ್ನು ಸಿನಿಮಾ ಮಾಡ್ದೆ. ಅವನು ನಾನು ಅದಕ್ಕೆ ಅಸಿಸ್ಟೆಂಟ್ ಆಗಿದ್ದೆ, ನನ್ನ ಕ್ಯಾಮ್ರಾ ಅಸಿಸ್ಟೆಂಟ್ ಅಲ್ಲ, ಡೈರೆಕ್ಟರ್ ಅಸಿಸ್ಟೆಂಟ್ ಆಗಿದೆ. ಆಪರೇಷನ್ ಮಾಡುವಾಗ ಸೊ ಫಸ್ಟ್ ಕ್ಯಾಮ್ರಾಮನ್ ಆಗಿ ಅಭಿ ಲಾಂಚ್ ಆಗಿದ್ದು. ಸೊ ಅಲ್ಲಿಂದನೂ ನನಗೆ ನಮ್ಮದು ಒಂದು ಟಚಲ್ಲಿದ್ದೆ. ಸೊ ನಾನೇನೋ ಮಾಡಿದ್ರೆ ನೀನೇ ಕ್ಯಾಮ್ರಾಮನ್ ಅಂತ ಅವಾಗಿಂದ ನಿಂತು. ಆಮೇಲೆ ಶಾರ್ಟ್ ಫಿಲಮ್ ಎಲ್ಲ ಮಾಡ್ತಿದ್ವಿ ಜೊತೆಗೆ. ಸೊ ಆಲ್ರೆಡಿ ನಾವು 1-2 ಶಾರ್ಟ್ ಫಿಲಮ್ ಮಾಡಿದ್ವಿ, 1-2 ರಿಲೀಸ್ ಮಾಡಿದ್ವಿ, 1-2 ಬಾಕ್ಸ್ ಆಫೀಸಲ್ಲಿದ್ದಾವೆ. ಸೊ ಅಲ್ಲಿಂದ ಅಭಿ ಪರಿಚಯ. ಉಷಾ ಮೇಡಮ್ ನೀವು ಹೇಳ್ದಂಗೆ ನಾನು ನಿಜವಾಗ್ಲೂ ಆ್ಯಕ್ಟಿಂಗ್ ಕಲಿಯಕ್ಕೆ ಬರಲಿಲ್ಲ. ಅಟ್ಲೀಸ್ಟ್ ನನ್ನ ಹತ್ರ ಇರೋದು ಎಕ್ಸ್ಪ್ರೆಸ್ ಮಾಡೋಕ್ಕೆ ಯಾರಿಗಾರ ಹೆಂಗೆ ಹೇಳ್ಬೋದು ಅಂತ ಅದನ್ನು ಕಲಿಯೋಕ್ಕೋಸ್ಕರ ಬಂದೆ 2 ದಿನ 3 ದಿನ ಅನಿಸುತ್ತೆ. ಸೊ ಆಮೇಲೆ ದೀಕ್ಷಿತ್ ಸರ್. ಸೊ ದೀಕ್ಷಿತ್ ಸರ್ ಈಗ ಮಾತಾಡ್ಸಂಗಿಲ್ಲ, ಆ್ಯಕ್ಚುಲಿ ಫುಲ್ ಫೇಮಸ್ ಇದೆ. ಸೊ ದೀಕ್ಷಿತ್ ಸರು ಅದೇ ನಾವು ಅಂದ್ಕೊಂಡು ಫಸ್ಟ್ ಒಂದು ಕತೆ ಅವಾಗ ದಿಯಾ ಆದಮೇಲೆ ಅನಿಸುತ್ತೆ. ದಿಯಾ ಆಗಿದ್ದ ಟೈಮಲ್ಲೇ ನಾನೊಂದು ನರೇಷನ್ ಕೊಟ್ಟಿದ್ದೆ, ಬಟ್ ಅದ್ರಲ್ಲಿ 2 ಇರೋದು. ಸೊ ಆ ಟೈಮಲ್ಲಿ ಅಂದ್ರೆ ಅದನ್ನು ದೀಕ್ಷಿತ್ ಸರ್ಗೆ ಒಂದು ಜರ್ನಿ ಇತ್ತು. ಸೊ ಒಂದ್ಸರಿ ನನಗೆ ದಸರಾ ಹಿಂಗಿದೆ ಆ ಪಾತ್ರ ಅಂತ ಗೊತ್ತಿಲ್ಲ. ಒಂದ್ಸರಿ ಅವ್ರು ರಿಲೀಸಾಗಿ ಆ ಪಾತ್ರ ನೋಡಿದ್ಮೇಲೆ ಸರ್ ಚಿಕ್ಕ ಸಿನಿಮಾ ಮಾಡೋದು ಬೇಡ, ಒಂಚೂರು ಈ ಲೆವೆಲ್ ಲಾಸ್ಟ್ ಸಿನಿಮಾ ಮಾಡೋಣ ಅಂತ ಹೇಳ್ಬಿಟ್ಟು ದೀಕ್ಷಿತ್ ಸರ್ ಅಪ್ರೋಚ್ ಮಾಡಿದ್ರು. ಸೊ ದೀಕ್ಷಿತ್ ಸರ್ ಇಲ್ಲ ಆಗಿಲ್ಲ, ಅವರು ಕತೆ ಕೇಳಿಲ್ಲ ಆಗಿಲ್ಲ, ಕತೆಗೆ ಇಷ್ಟಪಟ್ಟು ಅವ್ರು ಮಾಡಿದ್ದಾರೆ. ನನಗೂ ಒಂದು ಖುಷಿ ಇದೆ ಈ ಕತೆ ಮಾಡಿರೋದಕ್ಕೆ. ಆಮೇಲೆ ಬೃಂದಾ ಮೇಡಮ್ ಸಾರಿ, ಅವತ್ತು ಓಪನಿಂಗಲ್ಲೇ ವೆಯ್ಟ್ ಮಾಡಿಸ್ತಿದ್ದೀನಿ. ಆ್ಯಕ್ಚುಲಿ 1 hour ಲೇಟಾಗಿ ಹೋಗ್ಬಿಟ್ಟಿದ್ದೆ ನಾನೇ ಕಲ್ತ್ಬಿಟ್ಟು ಕತೆ ಹೇಳೋಕ್ಕೆ. ಬಟ್ ಅವರು ಒಂದಿನ ಟೈಮ್ ತೊಗೊಂಡ್ರು ರಿವೆಂಜ್ ಆಗಿ. ಸೊ ಇಷ್ಟಪಟ್ಟು ಮಾಡಿದ್ರು. ಆಮೇಲೆ ಥ್ಯಾಂಕ್ ಯು, ತುಂಬ ಚೆನ್ನಾಗಿ ಮಾಡಿದ್ರು ಇಬ್ಬರು. ಆ್ಯಂಡ್ ಪ್ರಕಾಶ್ ಸರ್ ಏನು ಮಾತಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಆ್ಯಕ್ಚುಲಿ. ಎಲ್ಲ ಮೀಡಿಯಾ ಬಾಂಧವರಿಗೆ ನಮಸ್ಕಾರ. ಹಾಗೆ ಪಾರ್ಟ್ ಆಫ್ ಮೈ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಟೀಮ್ ಇಸ್ ಹಿಯರ್. ನಮ್ಮೆಲ್ಲರಿಗೂ ಕಂಗ್ರ್ಯಾಚುಲೇಷನ್ಸ್, ಹಾಗೆಯೇ ಆಲ್ ದ ವೆರಿ ಬೆಸ್ಟ್. ರೋರಿಂಗ್ ಸ್ಟಾರ್, ನಮ್ಮ ಲವ್ಲಿ ಸ್ಟಾರ್ ಮೇಘ್ನಾ ಅವರು ಎಲ್ಲರೂ ಬಂದು ನಮಗೆ ಆಲ್ ದ ಬೆಸ್ಟ್ ಹೇಳಿ ಹೋಗಿದ್ದಾರೆ, ಅವ್ರ ವಿಶಸ್ ತಿಳಿಸಿ ಹೋಗಿದ್ದಾರೆ. ಫಸ್ಟಿಗೆ ಅವರೆಲ್ಲರಿಗೂ ನಾನು ಥ್ಯಾಂಕ್ ಯು ಹೇಳ್ತೀನಿ. ನಿನ್ನೆ ನಾನು ಆ್ಯಕ್ಚುಲಿ ಮಾರುತ ಪ್ರೆಸ್ ಮೀಟ್ ಇತ್ತು, ಅಲ್ಲಿ ಎಲ್ಲ ಮೀಡಿಯಾದವ್ರ ಜೊತೆಗೆ ಮಾತಾಡುವಾಗ ಹೇಳ್ತಾ ಇದ್ದೆ, ನನಗೆ ಯಾರು ನಿಮ್ಮ ಕಾಂಪಿಟಿಷನ್ನು ಅಂತ ಕೇಳಿದ್ರೆ ಸುಮ್ಮನೆ ಹೀಗೆ ಇಲ್ಲ ನನಗೆ ನಾನೇ ಕಾಂಪಿಟಿಷನ್ನು ಅಂತ ಹೇಳ್ಕೊತೀವಲ್ಲ, ಹಾಗೆ ಹೇಳ್ತಾ ಇದ್ದೆ. ಐ ಗೆಸ್ 21ಕ್ಕೆ ಅದೆಲ್ಲೋ ಒಂದು ಕಡೆ ಸತ್ಯ ಆಗ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ನನ್ನದೇ 2 ಸಿನಿಮಾಗಳು ರಿಲೀಸ್ ಆಗ್ತಾ ಇದೆ. ಒಂದು ಬೇರೆ ಬೇರೆ ರೀತಿಯ ಸಿನಿಮಾಗಳನ್ನು ಮಾಡಬೇಕು, ಬೇರೆ ಬೇರೆ ರೀತಿಯ ಪಾತ್ರಗಳನ್ನು ಮಾಡಬೇಕು ಅನ್ನೋ ಸತತ ಪ್ರಯತ್ನದಲ್ಲಿ ತುಂಬಾ ಪ್ರೀತಿಯಿಂದ, ತುಂಬಾ ಒಂದು ದೃಢ ನಿರ್ಧಾರದಿಂದ, ಇಲ್ಲ ಈ ಸಿನಿಮಾ ಫಾರ್ ಶೋರ್ ಜನರಿಗೆ ತುಂಬಾ ಇಷ್ಟ ಆಗುತ್ತೆ, ಇದರಲ್ಲಿ ನನ್ನ ಪಾತ್ರ ತುಂಬಾ ಡಿಫ್ರೆಂಟ್ ಆಗಿದೆ, ಜನರಿಗೆ ಏನೋ ಒಂದು ಔಟ್ ಆಫ್ ದ ಬಾಕ್ಸ್ ಈ ಸಿನಿಮಾದಿಂದ ಸಿಗುತ್ತೆ ಅಂತ ಅಂದ್ಕೊಂಡು ಒಪ್ಕೊಂಡಂಥ ಸಿನಿಮಾ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ. ಆ್ಯಂಡ್ ಐ ಗೆಸ್ ಔಟ್ಪುಟ್ ನೋಡಿದ ಮೇಲೆ ನನಗೆ ಆ್ಯಸ್ ಎನ್ ಆರ್ಟಿಸ್ಟ್ ಪರ್ಸ್ನಲಿ ನಾನು ಅಂದ್ಕೊಂಡಂಥ ಆ ಯೋಚನೆ ಏನಿದೆ ಅಲ್ಲ ಅದು ಸುಳ್ಳಾಗಿಲ್ಲ ಅನ್ನೋ ಒಂದು ಫೀಲಿಂಗ್ ಬರ್ತಾ ಇದೆ. ಅಭಿ ಸರ್ ಅವ್ರು ಹೇಳ್ತಾ ಇದ್ರು ಫಸ್ಟ್ ಮೀಟಿಂಗಿಗೆ 1 hour ಲೇಟಾಗಿ ಬಂದರು ಅಂತ. ಆ್ಯಕ್ಚುಲಿ ಆ ಟೈಮಲ್ಲಿ ಅವ್ರದ್ದು ಅಫ್ಕೋರ್ಸ್ ಸ್ಟ್ರಾಂಗ್ ರೀಸನ್ ಇದೆ, ಬಟ್ ಆ ಟೈಮಲ್ಲಿ ನಾನು ಯೋಚನೆ ಏನು ಮಾಡಿದ್ದು, ಇಷ್ಟು ಲೇಟಾಗಿ ಬಂದಿದ್ದಾರೆ, ಟೈಮ್ ಸೆನ್ಸ್ ಇಲ್ಲ, ಈ ಸಿನಿಮಾ ಅಂತೂ ನಾನು ಮಾಡಲ್ಲ, ಇವ್ರ ಜೊತೆ ಅಂತೂ ಕೆಲಸ ಮಾಡಲ್ಲ
ಅನ್ನೋ ಯೋಚನೆನ ಬದಲಾಯಿಸಿದ್ದು ಐ ಗೆಸ್ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಕಥೆ. ಅದ್ರ ಜೊತೆಗೆ ಅವ್ರೇನು ಹೇಳ್ತಾ ಇದ್ರು, ಒಂದು ಟೀಸರ್ ಜೊತೆಗೆ ಎಲ್ಲರ ಹತ್ರನ ಹೋಗ್ತಾ ಇದ್ವಿ ಅಂತ. ಐ ಗೆಸ್ ಅದೊಂದು ಟೀಸರ್ ವಾಸ್ ಮೋರ್ ದೆನ್ ಇನಫ್ ಟು ಜಡ್ಜ್ ಯೋರ್ ಟ್ಯಾಲೆಂಟ್ ಆ್ಯಂಡ್ ಯೋರ್ ಲೈನ್ ಆಫ್ ವರ್ಕ್. ನಿಮ್ಮದು ಐ ಗೆಸ್ ಡೈರೆಕ್ಷನ್ ಹೊಸದಾಗಿರ್ಬೋದು ಸರ್. ಒಂದು ಸಕ್ಸಸ್ಫುಲ್ VFX ಸ್ಟುಡಿಯೋನ ಎಷ್ಟೋ ವರ್ಷಗಳಿಂದ ನಡ್ಸ್ಕೊಂಡು ಬರ್ತಾ ಇದ್ದೀರಾ. ತುಂಬ ಸೂಪರ್ ಹಿಟ್ ಸಿನಿಮಾಗಳಲ್ಲಿ ಕೆಲಸ ಮಾಡಿದ್ದೀರಾ. ಆ್ಯಂಡ್ ಈಗ ಡೈರೆಕ್ಷನ್ ಅಂತ ತಗೊಂಡು ಈ ಸಿನಿಮಾದಲ್ಲಿ ಐ ಗೆಸ್ ಸೋ ಫಾರ್ ಬೆಸ್ಟ್ ವರ್ಕ್ ಅಂತ ನಾನು ಅನ್ಕೊಂತೀನಿ. ಐ ಗೆಸ್ ಅದು ಜನರಿಗೆ 21ಕ್ಕೆ ಗೊತ್ತಾಗುತ್ತೆ ಸ್ಕ್ರೀನ್ ಮೇಲೆ. ಐ ಕ್ಯಾನ್ ಕಾನ್ಫಿಡೆಂಟ್ಲಿ ಸೇ ಇಲ್ಲಿನ ತನಕದ ನನ್ನ ಬೆಸ್ಟ್ ಫಿಲ್ಮ್ ಆ್ಯಂಡ್ ಬೆಸ್ಟ್ ಪಾತ್ರ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ. ಆ್ಯಂಡ್ ಎಲ್ಲರ ಬಗ್ಗೆನೂ ಆಫ್ಕೋರ್ಸ್ ಹೇಳಲೇಬೇಕು. ಅಭಿ ಸರ್ ನಮ್ಮದು ಸೆಟ್ಟಲ್ಲಿ ಅಭಿಷೇಕ್ ಅಂತ ಯಾರು ಇರ್ತಾರಲ್ಲ, ಈಗ ತುಂಬಾನೇ ಕಾಮ್, ತುಂಬಾನೇ ಪೇಷಂಟ್ ಅಂತ ಅನ್ಕೊಂತೀನಿ. ಅವ್ರ ಕೆಲಸದ ಮುಖಾಂತರ ತಮ್ಮ ಟ್ಯಾಲೆಂಟನ್ನು ತೋರಿಸುವಂಥವ್ರು. ಸೊ ಥ್ಯಾಂಕ್ ಯು ಸೋ ಮಚ್ ಸರ್ ಫಾರ್ ಬೀಯಿಂಗ್ ಸೋ ಕಾಮ್ ಆನ್ ಸೆಟ್. ಅಂದರೆ ಇಷ್ಟೊಂದು ಜನರನ್ನ ಇಟ್ಕೊಂಡು ನೀವು ಒಂದೇ ಫ್ರೇಮಲ್ಲಿ ನಿಲ್ಲಿಸಿ ಅಭಿಷೇಕ್ ಇಷ್ಟು ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ದೀರಾ. ಐ ಗೆಸ್ ಅದು ನಮ್ಗೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ. ನೀವಷ್ಟು ಕಾಮಾಗಿ ಇದ್ದಿದ್ದಕ್ಕಾಗಿ ನಾವು ನಮ್ಮ ಬೆಸ್ಟನ್ನ ಕೊಡೋಕ್ಕಾಯಿತು ಸಿನಿಮಾದಲ್ಲಿ. ದೀಕ್ಷಿತ್ ನಮ್ಮ ಕನಕ, ನಮ್ಮ ಟೈಗರ್. ನಿಮ್ಮ ಬಗ್ಗೆ ಏನು ಹೇಳೋದು, ನಿಮ್ಮ ಕೆಲಸದ ಬಗ್ಗೆ ಮಾತಾಡಬೇಕು ಅಂತಂದ್ರೆ ಒಂದು ಟಿಪ್ಪಣಿ ಬರಿಬೇಕಾಗುತ್ತೆ. ವಿ ಆಲ್ ಆರ್ ಬಿಗ್ ಫ್ಯಾನ್ ಆಫ್ ಯು. ಆ್ಯಂಡ್ ನಿಮ್ಮ ಜೊತೆ ಕೆಲಸ ಮಾಡಿ ನನಗೆ ಗೊತ್ತಾಯಿತು ಜನರು ಏನಕ್ಕೆ ಇಷ್ಟೊಂದು ನಿಮ್ಮನ್ನು ಹೊಗಳ್ತಾರೆ ಅಂತ. ಆ್ಯಂಡ್ ಯು ಡಿಸರ್ವ್ ಆಲ್ ಆಫ್ ಇಟ್. ನಾನು ಆ್ಯಕ್ಚುಲಿ ಅಭಿಷೇಕ್ ಸರು ಸ್ಟಾರ್ಟಿಂಗಲ್ಲಿ ಸರ್ ಹೀರೋ ಯಾರು ಅಂತ ಕೇಳಿದಾಗ ದೀಕ್ಷಿತ್ ಶೆಟ್ಟಿ ಅಂತ ಅಂದರು. ಆ್ಯಂಡ್ ಐ ಸೆಡ್ ದೀಕ್ಷಿತ, ಈ ಕ್ಯಾರೆಕ್ಟರ್ ಇಷ್ಟೊಂದು ಎಕ್ಸಾಜುರೇಟೆಡ್ ಇದೆ ಅಲ್ಲ, ಅಷ್ಟೊಂದು ಲೈಕ್ ಔಟ್ ದೇರ್, ಎಲ್ಲರೂ ಸ್ವಲ್ಪನೂ ಅಂಡಪ್ಲೇ ಇಲ್ಲ, ಏನಿಲ್ಲ, ಅಷ್ಟೊಂದು ಜೋರಾಗಿ ಮಾತಾಡಬೇಕು, ಅಷ್ಟೊಂದು ಎಕ್ಸ್ಪ್ರೆಸ್ ಮಾಡಬೇಕು. ದೀಕ್ಷಿತನ ನಾವು ಯೂಶ್ವಲಿ ಹೇಗೆ ಸ್ಕ್ರೀನ್ ಮೇಲೆ ನೋಡಿದ್ದೀವಿ ಅಂತಂದರೆ ತುಂಬಾ ಪಾಯ್ಸ್, ತುಂಬಾ ಸೀರಿಯಸ್, ತುಂಬಾ ಮೆಚೂರ್ಡ್ ಆದಂಥ ರೋಲ್ಸ್ ಮಾಡಿದ್ದಾರೆ. ಡೆಟ್ ಅಪೋಸಿಟ್ ರೋಲ್ ಅವರು ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿಯಲ್ಲಿ ಮಾಡಿದ್ದಾರೆ. ಆ್ಯಂಡ್ ಎಷ್ಟು ಸಲೀಸಾಗಿ, ನಾನು ಇನ್ಫ್ಯಾಕ್ಟ್ ಸಾರಿ ಸಲೀಸಾಗಿ ಅಂತ ಹೇಳಿದ್ದಕ್ಕೆ, ಇನ್ಫ್ಯಾಕ್ಟ್ ಬೆಳಿಗ್ಗೆ ಶಾರದಾ ಮ್ಯಾಮ್ ಜೊತೆಗೆ ಮಾತಾಡ್ತಾ ಇದ್ವಿ. ಆಗ ನಾನು ತುಂಬ ಸಲೀಸಾಗಿ ರಾಬರಿ ಮಾಡಿದ್ದಾರೆ ಅಂತಂದೆ. ಅದಕ್ಕೆ ಅವರಂದ್ರು, ಇಲ್ಲ ಸಲೀಸಾಗಿ ಕಾಣಿಸ್ಬೇಕು ಅಂತಂದರೆ ಅದ್ರ ಹಿಂದ್ಗಡೆ ಹಾರ್ಡ್ ವರ್ಕ್ ಎಷ್ಟಿದೆ ಅಂತ ಯಾರಿಗೂ ಕಾಣಿಸಲ್ಲ ಅಂತ. ಆ್ಯಂಡ್ ದಟ್ ಈಸ್ ಸೋ ಟ್ರೂ. ಐ ಗೆಸ್ ಅವ್ರ ಥರ ಉಷಾ ಮ್ಯಾಮ್ ಹೇಳ್ದಂಗೆ ನಾವು ಹೋಲ್ ಶೂಟಿಂಗ್ ಟೈಮಲ್ಲಿ ಅವ್ರು ಐ ಗೆಸ್ ನಿದ್ರೆನೇ ಮಾಡ್ತಿರ್ಲಿಲ್ಲ ಅನ್ಸುತ್ತೆ. ಆ್ಯಂಡ್ ಈಗ ಕೂಡ ನಿದ್ರೆ ಮಾಡಲ್ಲ. ಅದು ಹೆಂಗೆ ಏನು ಅಂತ ಗೊತ್ತಿಲ್ಲ. ಅವ್ರ ಫಾರ್ಮುಲಾ ನಾವು ಕೂಡ ತಿಳ್ಕೋಬೇಕು. ಆ್ಯಂಡ್ ನೀವು ಐ ಗೆಸ್ ಆ ಕನಕನ ಪಾತ್ರ ಎಲ್ಲರಿಗೂ ತುಂಬಾ ಇಷ್ಟ ಆಗುತ್ತೆ ದೀಕ್ಷಿತ್. ದ ವೇ ಐ ಹ್ಯಾವ್ ಲವ್ಡ್ ಯೋರ್ ಪರ್ಫಾರ್ಮೆನ್ಸ್, ಪೀಪಲ್ ವಿಲ್ ಲವ್ ಇಟ್. ಆ್ಯಂಡ್ ಅಭಿ ಸರ್ ಅದನ್ನು ಅಷ್ಟು ಬ್ಯೂಟಿಫುಲಿ ಐ ಗೆಸ್ ಬರ್ದಿದ್ದಾರೆ ಆ ಕ್ಯಾರೆಕ್ಟರ್ನ. ಆ್ಯಂಡ್ ಅವರಿಗೆ ಅಂಥದ್ದೇ ಒಂದು ಆ್ಯಕ್ಟರ್ ಸಿಕ್ಕಿದ್ದಾರೆ ಅದನ್ನು ನಿಭಾಯಿಸೋದಕ್ಕೆ. ದಟ್ ಈಸ್ ವೈ ಐ ಗೆಸ್ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಈಸ್ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಟುಡೇ. ಆ್ಯಂಡ್ ಆಲ್ಸೋ ವೆನ್ ಐ ಸೇ ದಿಸ್ ಸೆಂಟೆನ್ಸ್, ಐ ಗೆಸ್ ಇಟ್ ಈಸ್ ಬಿಕಾಸ್ ಆಫ್ ನಮ್ಮ ಪ್ರೊಡ್ಯೂಸರ್ HK ಪ್ರಕಾಶ್ ಸರ್. ಸರ್ ಐ ರಿಯಲಿ ಲೈಕ್ ಯು. ನೀವು ಯಾವತ್ತೂ ನಗ್ನಗ್ತಾ ಇರ್ತಾರೆ ನಂತರ. ಐ ಲವ್ ಹಿಮ್. ಏನೇ ಹೇಳಿ ಸರ್ಗೆ ಕಾಲ್ ಮಾಡಿ ಅಥವಾ ಏನಾದರೂ ಮೀಟಿಂಗ್, ಸರಿ ಮಾಡೋಣ ಸರಿ ಮಾಡೋಣ, ನಾನೇನೋ ಫುಲ್ ಟೆನ್ಷನಲ್ಲಿ ಏನಾದರೂ ಮಾಡೋಣ ಮೇಡಮ್ ಮಾಡೋಣ. ಅಭಿ ಸರ್ ಹೇಳ್ದಂಗೆ ನಮ್ಮ ಸಿನಿಮಾಗೆ ಏನು ಬೇಕಿತ್ತಲ್ಲ, ಇವತ್ತು ನಮ್ಮ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಚಿತ್ರತಂಡದ ಜೊತೆಗೆ ನಾವಿಲ್ಲಿ ನಿಂತಿದ್ದೀವಿ, ನಿಮ್ಮ ಮುಂದೆ ಈ ಔಟ್ಪುಟ್ ಕೊಟ್ಟಿದ್ದೀವಿ ಅಂತಂದರೆ ಅದು ಸಾಧ್ಯ ಆಗಿರೋದು ನಮ್ಮ ಪ್ರೊಡ್ಯೂಸರ್ HK ಪ್ರಕಾಶ್ ಸರ್ ಇಂದಾಗಿ. ಆ್ಯಂಡ್ ನಮ್ಮ ಟೀಮ್ ಐ ಗೆಸ್ ಎಲ್ಲರೂ ತುಂಬ ನಗ್ನಗ್ತಾ ತುಂಬಾ ಖುಷಿಯಿಂದ ಕೆಲಸ ಮಾಡಿದ್ದೀವಿ. ವೇಲು ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ಹಿಯರ್. ನೀವೊಂದು ಹಿರಿಯರು ನಮ್ಮ ಜೊತೆಗೆ ನಿಂತಿರೋದು ನಮ್ಗೆ ತುಂಬಾ ಒಂದು ಆನೆ ಬಲ ಬಂದಂಗಾಗಿದೆ. ಆ್ಯಂಡ್ ಯಾವತ್ತೂ ಬಂದು ಇಷ್ಟೊಂದು ಒಳ್ಳೆ ಮಾತಾಡ್ತೀರಾ ನಮ್ಮ ಚಿತ್ರತಂಡದ ಬಗ್ಗೆ ಆಗಿರಲಿ, ಎಲ್ಲರ ಬಗ್ಗೆ ಆಗಲಿ. ಸೊ ಥ್ಯಾಂಕ್ ಯು ಸೋ ಮಚ್. ಮೂವಿ ಬಗ್ಗೆ ಕೂಡ ಐ ವರ್ಡ್ ಫ್ರಮ್ ಯು ದಟ್ ತುಂಬ ಚೆನ್ನಾಗಿ ಬಂದಿದೆ, ನನಗೂ ಎಕ್ಸ್ಪೆಕ್ಟೇಷನ್ ಇದೆ ಅಂತ ನೀವು ಹೇಳುವಾಗ ನನಗೆ ಪರ್ಸ್ನಲಿ ತುಂಬಾ ಖುಷಿ ಆಗುತ್ತೆ. ಬಿಕಾಸ್ ನೀವು ತುಂಬ ಮೂವೀಸನ್ನು ನೋಡಿದವರು, ತುಂಬ ಎಕ್ಸ್ಪೀರಿಯನ್ಸ್ ಇರೋರು. ನಿಮ್ಮಿಂದ ಇಂಥ ಮಾತುಗಳು ಬಂದಾಗ ಐ ಗೆಸ್ ಅದು ನಮಗೆ ಆಸ್ ಐ ಸೆಡ್ ಆನೆ ಬಲ ಕೊಡುತ್ತೆ. ಉಷಮ್ಮ ಎಲ್ಲರನ್ನೂ ಮಕ್ಕಳ ಥರ ನೋಡಿಕೊಂಡು ಆ್ಯಕ್ಟಿಂಗ್ ಬಿಟ್ಟು ಆ್ಯಂಕರಿಂಗ್ ಮಾಡಬೇಕೇನೋ, ಅಲ್ಲಾರೋ ದೊಡ್ಡ ಕಾರಲ್ಲಿ ಬರ್ತಾರೆ, ಈಗ ನೋಡಿದ್ರೆ ನೀವು ದೊಡ್ಡ ದೊಡ್ಡ ಪರ್ಫ್ಯೂಮ್ ಹಾಕೋತೀರಾ ಅಂತ ಹೇಳ್ತಾ ಇದ್ದಾರೆ. ಸೊ ಎಸ್,
ಥ್ಯಾಂಕ್ಸ್ ಹೇಳೋದನ್ನ ತುಂಬ ಕಮ್ಮಿ ಹೇಳ್ತೀನಿ, ಯಾಕಂದರೆ ಸಕ್ಸಸ್ ಮೀಟ್ ಆಗುತ್ತೆ ಅನ್ನುವ ಭರವಸೆ ಇದ್ದೀನಿ. ಸೊ ಹಾಗಾಗಿ ಸಕ್ಸಸ್ ಮೀಟಲ್ಲಿ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಮೊದಲನೇದಾಗಿ ಇಲ್ಲಿ ಬಂದಂಥ ಅತಿಥಿಗಳು ಶ್ರೀ ಮುರಳಿ ಸರ್ ಆಗಿರ್ಬೋದು, ಪ್ರೇಮ್ ಸರ್ ಆಗಿರ್ಬೋದು, ಆ್ಯಂಡ್ ಮೇಘನಾ ಗಾಂವ್ಕರ್ ಮೇಡಮ್ ಆಗಿರ್ಬೋದು. ಶ್ರೀ ಮುರಳಿ ಸರ್ ಹೇಳ್ತಿದ್ರು, ರಂಗಿತರಂಗ ಟ್ರೈಲರ್ನ ರಿಲೀಸ್ ಮಾಡಿದರು, ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಟ್ರೈಲರ್ನ ರಿಲೀಸ್ ಮಾಡಿದರು ಅಂತ. ನನ್ನ ಮೊದಲನೇ ಸಿನಿಮಾ ದಿಯಾ ಟ್ರೈಲರ್ನ ಕೂಡ ಅವರೇ ರಿಲೀಸ್ ಮಾಡಿದ್ರು. ಸೊ 3 ಬ್ಲಾಕ್ ಬಸ್ಟರ್ ಸಿನಿಮಾಗಳು ಆಗಲಿ ಅಂತ ನಾನು ಆಶಿಸ್ತೀನಿ. 2 ಆಗಿವೆ, 3ನೇದು ಆಗಲಿ ಅಂತ ಆಶಿಸ್ತೀನಿ. ಆ್ಯಂಡ್ ಪ್ರೇಮ್ ಸರ್, ಥ್ಯಾಂಕ್ ಯು ಸೋ ಮಚ್. ಕರೆದಾಗೆಲ್ಲ ತುಂಬ ಫೋನ್ ಎತ್ತಿ ರೆಸ್ಪಾಂಡ್ ಮಾಡುವಂಥ ವ್ಯಕ್ತಿ. ಯಾವುದೇ ಸಮಯದಲ್ಲಿ ಫೋನ್ ಮಾಡಿದ್ರು ಬರ್ತೀನಿ, ಬರಲ್ಲ, ಆಗುತ್ತೆ, ಆಗಲ್ಲ ಅಂತ ತುಂಬ ಆರಾಮಾಗಿ ಹೇಳುವಂಥ ಒಂದು ಮನಸ್ಥಿತಿ ಇರುವಂಥ ನಟರು, ಆ್ಯಂಡ್ ತುಂಬ ಸಪೋರ್ಟ್ ಮಾಡುವಂಥ ನಟರು. ಸೊ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಪ್ರೇಮ್ ಸರ್, ಆ್ಯಂಡ್ ಥ್ಯಾಂಕ್ ಯು ಮೇಘನಾ ಮ್ಯಾಮ್ ಫಾರ್ ಕಮಿಂಗ್. ಆ್ಯಂಡ್ ಎಸ್, ನಾವು ಹೇಳೋದೇನಿಲ್ಲ, ನೀವು ಹೇಳಬೇಕು. ಸೊ ಟ್ರೈಲರ್ ನೋಡಿದ್ದೀರಾ, ನಿಮಗೆಲ್ಲ ಏನು ಅನ್ನಿಸ್ತು? ಥ್ಯಾಂಕ್ ಯು. ಸೊ ಏನೋ ಸ್ವಲ್ಪ ಚಪ್ಪಾಳೆ ಕಮ್ಮಿ ಕೇಳಿಸುತ್ತೆ. ಇಷ್ಟ ಆಗಿಲ್ವ ಟ್ರೈಲರು? ಇಷ್ಟ ಆಯ್ತಾ ಟ್ರೈಲರು? ಎಸ್, ಯಾಕೆ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿನ ನೋಡಬೇಕು ಅಂತ ಸಾಕಷ್ಟು ಪ್ರಶ್ನೆಗಳು ಕೇಳ್ತಾ. ಯಾಕಂದರೆ ನಮ್ಮ ಜೊತೆ 7 ಸಿನಿಮಾಗಳು ರಿಲೀಸ್ ಆಗ್ತಾ ಇದೆ. 6 ಸಿನಿಮಾ, ನಮ್ಮದು 7ನೇದು. ಸೊ 7 ಸಿನಿಮಾ ರಿಲೀಸ್ ಆಗ್ತಾ ಇದೆ. ಅದರಲ್ಲಿ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿನೇ ಯಾಕೆ ನೋಡಬೇಕು? ಸಾಕಷ್ಟು ಕಾರಣಗಳಿವೆ. ಮೊದಲನೇದು, ಉಷಾಮ ಹೇಳಿದಾಗೆ ಸುಮಾರು ಒಂದು 55ರಿಂದ 60 ದಿನಗಳಷ್ಟು ಕೆಲಸ ಮಾಡಿದ್ದೀವಿ. ಅದರಲ್ಲಿ 35-40 ದಿನಗಳಷ್ಟು ಸೆಟ್ ಒಳಗೆ ಕೆಲಸ ಮಾಡಿದ್ದೀವಿ. ಹಗಲು ರಾತ್ರಿ ಕೆಲಸ ಮಾಡಿದ್ದೀವಿ. ಆ್ಯಂಡ್ ಅದರಲ್ಲಿ 7 ವರ್ಷದ ಮಗುವಿಂದ 70 ವರ್ಷದವ್ರ ತನಕ ಇದ್ರು. ಆ್ಯಂಡ್ ಎಲ್ಲರೂ ನಿದ್ದೆಗೆಟ್ಟು ಕೆಲಸ ಮಾಡ್ತಾಯಿದ್ರು, ಸಿನಿಮಾಗೋಸ್ಕರ, ಸಿನಿಮಾದ ಸ್ಕ್ರಿಪ್ಟಿಗೋಸ್ಕರ. ಅದಕ್ಕಾಗಿ ನೋಡಬೇಕು. ಆ್ಯಂಡ್ 2ನೇದು, ನಿರ್ದೇಶಕರ ಬಗ್ಗೆ ಹೇಳಬೇಕು. ಒಂದು VFX ಕಂಪನಿ, ಪಿನಾಕ ಅನ್ನುವ ಸ್ಟುಡಿಯೋಸ್, ಆ ಥರದೊಂದು ದೊಡ್ಡ ಕಂಪನಿನ ನಡೆಸ್ಕೊಂಡು ಹೋಗ್ತಿರುವಂಥ ಮನುಷ್ಯ ಡೈರೆಕ್ಟರ್ ಆಗಬೇಕು ಅಂತ ಸುಮಾರು ವರ್ಷಗಳಿಂದ ಕನಸು ಕಟ್ಟಿ ಆ ದಿನ ಬಂದಾಗ, ಆ ಕೆಲಸ ನಡೀತಿರುವಾಗ, ಹೆಂಡತಿ ಪ್ರೆಗ್ನೆಂಟ್ ಆಗಿ ಹಾಸ್ಪಿಟಲ್ ಇದ್ದಾಗಲೂ ಕೂಡ ಆ ಯಪ್ಪ ಕೆಲಸ ಮಾಡ್ತಿರೋದನ್ನ ನಾನು ನೋಡಿದ್ದೀನಿ. ಸೊ ಅಂಥ ಪ್ಯಾಷನೇಟ್ ಇರುವಂಥ ಡೈರೆಕ್ಟರು ಇಂಡಸ್ಟ್ರಿ ಬೇಕು. ಅವ್ರು ಉಳಿದ್ರೆ ಇನ್ನಷ್ಟು ಸಿನಿಮಾಗಳು ಬರುತ್ತೆ, ಇದೇ ಥರದ್ದು ಪಾತ್ ಬ್ರೇಕಿಂಗ್ ಸಿನಿಮಾಗಳು ಬರುತ್ತೆ. ಸೊ ಅಂಥ ನಿರ್ದೇಶಕರ ಅಗತ್ಯ ನಮಗಿದೆ. ಸೊ ಹಾಗಾಗಿ ಈ ಸಿನಿಮಾ ಗೆಲ್ಲಬೇಕು, ನೋಡಬೇಕು ನೀವೆಲ್ಲರೂ. ಆ್ಯಂಡ್ 3ನೇದು, ಇಡೀ ಇಂಡಸ್ಟ್ರಿ, ಕನ್ನಡ ಇಂಡಸ್ಟ್ರಿ, ಯಾವ ಸಿನಿಮಾಗಳು ಆಗ್ತಾ ಇಲ್ಲ, ಥಿಯೇಟ್ರಿಗೆ ಜನ ಬರ್ತಾ ಇಲ್ಲ, ಸಿನಿಮಾ ಮಾಡಬೇಕೋ ಬೇಡವೋ ಅನ್ನುವ ಸಂದರ್ಭದಲ್ಲಿ ಇಂಥ ಒಂದು ಪ್ರಾಜೆಕ್ಟ್ಗೆ ಬಂಡವಾಳವನ್ನು ಹೂಡಿದಂಥ ನಿರ್ಮಾಪಕರು, ಅವರಿಗೋಸ್ಕರ. ಯಾಕಂದರೆ ರಂಗಿತರಂಗ, ಅವನೇ ಶ್ರೀಮನ್ನಾರಾಯಣ, ಪ್ರತಿ ಸಿನಿಮಾಗಳು ಬೇರೆ ಬೇರೆ. ಆ್ಯಂಡ್ ಯಾರು ರಿಸ್ಕ್ ತಗೊಳ್ಳೋ ರೆಡಿ ಇಲ್ದಿರೋ ಟೈಮಲ್ಲಿ ಮುಂದೆ ಬಂದು ಸಿನಿಮಾ ಮಾಡ್ತೀನಿ ಅಂತ ಹೇಳ್ತಾರಲ್ಲ, ಅಂಥ ನಿರ್ಮಾಪಕರು ನಮ್ಮ ಇಂಡಸ್ಟ್ರಿಗೆ ಬೇಕು. ಈ ಸಿನಿಮಾ ಗೆದ್ರೆ ನಂತರ ಸಾಕಷ್ಟು ಯುವ ಕಲಾವಿದರಿಗೆ, ಇನ್ನೊಂದಿಷ್ಟು ಟೆಕ್ನಿಷಿಯನ್ಸ್ಗೆ ಕೆಲಸ ಸಿಗುತ್ತೆ. ಅವ್ರು ಸಿನಿಮಾ ಮಾಡ್ತಾ ಹೋಗ್ತಾರೆ. ಮೋಸ್ಟ್ ನಮ್ಮೆಲ್ಲರಿಗೂ ಕೆಲಸ ಸಿಗುತ್ತೆ, ನಾವೆಲ್ಲರೂ ಮತ್ತೆ ಸಿಗ್ಬೋದು. ಸೊ ಇಂಥ ನಿರ್ಮಾಪಕರು ಉಳಿಬೇಕು ಅಂದರೆ ಈ ಸಿನಿಮಾ ನೀವೆಲ್ಲರೂ ನೋಡಲೇಬೇಕು. ಆ್ಯಂಡ್ ಲಾಸ್ಟ್ ಬಟ್ ನಾಟ್ ಲೀಸ್ಟ್, ನಾನು ಮಾತು ಕೊಟ್ಟ ಹಾಗೆ ಪ್ರತಿ ಸತಿ ನಿಮ್ಮ ಮುಂದೆ ಬಂದಾಗ, ಮೀಡಿಯಾದವ್ರ ಮುಂದೆ ಬಂದಾಗ ನಾನು ಹೇಳ್ತಾ ಇರ್ತೀನಿ, ಬೇರೆ ಬೇರೆ ಸಿನಿಮಾ ಜೊತೆಗೆ, ಬೇರೆ ಬೇರೆ ಪಾತ್ರಗಳ ಜೊತೆಗೆ ನಿಮಗೆ ಬರ್ತೀನಿ ಅಂತ. ಸೊ ನಾನು ಮಾತು ಕೊಟ್ಟ ಹಾಗೆ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಅಂದರೆ ನನ್ನ ಹಿಂದಿನ ಸಿನಿಮಾ 1.5 ವರ್ಷ ಹಿಂದೆ ಬ್ಲಿಂಕ್ ರಿಲೀಸ್ ಆಗಿತ್ತು. ಬ್ಲಿಂಕ್ ಒಂದು ಸೈನ್ಸ್ ಫಿಕ್ಷನ್ ಸಿನಿಮಾ ಆಗಿತ್ತು. ಆ್ಯಂಡ್ ಇದು ತೀರಾ ಆಪೋಸಿಟ್, ಒಂದು ಹ್ಯೂಮರ್ ಸಿನಿಮಾ, ಔಟ್ ಆ್ಯಂಡ್ ಔಟ್ ಹ್ಯೂಮರ್ ಸಿನಿಮಾ. ನಾನು ಹಿಂದೆಂದೂ ಮಾಡದಿರುವಂಥ ಪಾತ್ರವನ್ನು ತಗೊಂಡು ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ಸೊ ನನ್ನ ಮಾತನ್ನು ನಾನು ಉಳಿಸ್ಕೊಂಡಿದ್ದೀನಿ. ಇಲ್ಲಿ ಸಾಕಷ್ಟು ಜನ ಪ್ರೇಕ್ಷಕರು ದಿಯಾ ಸಿನಿಮಾ ನೋಡಿದ್ದೀರಾ, KTM ನೋಡಿದ್ದೀರಾ, ಒಂದಿಷ್ಟು ಜನ ಬ್ಲಿಂಕ್ ನೋಡಿದ್ದೀರಾ. ನನಗೆ ಸಾಕಷ್ಟು ಜನ ಮೆಸೇಜ್ ಮಾಡಿದ್ದೀರಾ. ಅಂದರೆ ದಿಯಾ ರಿಲೀಸ್ ಆದಾಗ, ಓ ಒಳ್ಳೆ ಸಿನಿಮಾ, ಕೋವಿಡ್ ಬಂದ್ಬಿಡ್ತು, OTT ನೋಡಿದ್ವಿ, ಥಿಯೇಟ್ರಲ್ಲಿ ನೋಡೋಕ್ಕಾಗಲಿಲ್ಲ ಅಂತ. ಓಕೆ, KTM ಬಂದಾಗ, ಓ ಒಳ್ಳೆ ಸಿನಿಮಾ, ಚೆನ್ನಾಗಿದೆ, ನೋಡಿ ಭಾಳ ಇಷ್ಟ ಆಯ್ತು ನಮಗೆ, ಆದರೆ ತುಂಬ ಥಿಯೇಟ್ರ್ಗಳಲ್ಲಿ ಇರಲಿಲ್ಲ ಅಂತಂದರು. ಆ್ಯಂಡ್ ಬ್ಲಿಂಕ್ ಸಿನಿಮಾ ಬಂದಾಗ ಇಗೇನ್ ಪ್ರಮೋಷನ್ ಕಮ್ಮಿ ಆಯಿತು, ಅದ್ಭುತವಾದ ಸಿನಿಮಾ, OTTಲಿ ಅಮೆಝಾನ್ ಪ್ರೈಮಲ್ಲಿ ಟ್ರೆಂಡಿಂಗಲ್ಲಿತ್ತು, ಸುಮಾರು ತಿಂಗಳ ಕಾಲ ಟ್ರೆಂಡಿಂಗಲ್ಲಿತ್ತು ಆ ಸಿನಿಮಾ. ಸೊ ನೀವು ಪ್ರತಿ ಸಿನಿಮಾನ OTTಲೇ ನೋಡ್ತಾ ಇದ್ದರೆ ಪ್ರಾಬಬ್ಲಿ ಮುಂದೆ ನಾನು ಇಲ್ಲಿ ಸಿನಿಮಾ ಮಾಡೋದೇ ಕಷ್ಟ ಆಗುತ್ತೆ. ಯಾಕಂದರೆ ಈ ಪ್ರಾಕ್ಟಿಕಲಾಗಿ ಯೋಚನೆ ಮಾಡಿದಾಗ ನಮ್ಮ ಹಿಂದಿನ ಸಿನಿಮಾ ಬಾಕ್ಸ್ ಆಫೀಸ್ ಅನ್ನೋದು ಬಹಳ ಬಹಳ ಮುಖ್ಯ. ನಿರ್ಮಾಪಕರಿಗೆ ದುಡ್ಡು ಬರಬೇಕು, ಆಗಲೇ ನಮ್ಮ ಹೊಸ ಐಡಿಯಾ, ಬೇರೆ ಥರದ ಸಿನಿಮಾ, ಅಂದರೆ ಬೇರೆ ಥರದ ಸಿನಿಮಾ ಬೇಕು ಅಂತ ಎಲ್ಲರೂ
ನಿರೀಕ್ಷಿಸ್ತೀವಿ. ಆದರೆ ಬೇರೆ ಥರದ ಸಿನಿಮಾ ಬಂದಾಗ ಥಿಯೇಟ್ರಿಗೆ ಬರಲಿಲ್ಲ ಅಂತಂದರೆ ಆ ಬೇರೆ ಥರದ ಸಿನಿಮಾ ಆಗಲ್ಲ. ಯಾಕಂದರೆ ಬೇರೆ ಥರ ಸಿನಿಮಾ ಮಾಡಬೇಕು ಅಂದ್ಕೊಂಡ್ರೆ ನಮ್ಮೆಲ್ಲರ ಮನಸ್ಥಿತಿ ಬದಲಾಗಿ ಮೋಸ್ಟ್ಲಿ ನಾವು ಫಾರ್ಮುಲಾ ಹಿಡ್ಕೊಂಡು ಹೋಗ್ಬೇಕೇನೋ, ಸಕ್ಸಸ್ ಯಾವುದಾಗುತ್ತೋ ಅದೇ ಸಿನಿಮಾ ಮಾಡಬೇಕೇನೋ ಅಂತ ಅನ್ಸೋದಕ್ಕೆ ಶುರು ಆಗುತ್ತೆ. ಸೊ ಹಾಗೆ ಅನ್ಸೋದಕ್ಕೆ ನೀವು ಬಿಡಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಹಾಗಾಗಿ ನೀವೆಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾನ ನೋಡಬೇಕು. ಆ್ಯಂಡ್ ಈ ಸಂದರ್ಭದಲ್ಲಿ ಒಂದು ತುಂಬ ಮೊನ್ನೆ ಇತ್ತೀಚೆಗೆ ನಡೆದಂಥ ಘಟನೆ, ನಿಮ್ಗೆಲ್ರಿಗೂ ಗೊತ್ತಿರೋ ವಿಷಯ, ಗರ್ಲ್ ಫ್ರೆಂಡ್ ಅದ್ಭುತವಾಗಿ ಪ್ರದರ್ಶನಗೊಳ್ತಾ ಇದೆ ಹೈದರಾಬಾದಲ್ಲಿ. ಸೂಪರ್ ಆಗಿದೆ ಸಿನಿಮಾ, ಎಲ್ಲ ಕಡೆ ಹೌಸ್ಫುಲ್ ಶೋಸ್ ಹೋಗ್ತಾ ಇದೆ. ಬಹಳ ಖುಷಿ ಆಯಿತು. ಒಬ್ಬ ಕಲಾವಿದನಾಗಿ ಬೇಕಾಗಿರುವಂಥ ಮನ್ನಣೆ ಏನು ಅಲ್ಲಿ ಸಿಗ್ತಾ ಇದೆ. ಒಂದು ಥಿಯೇಟರ್ ವಿಸಿಟ್ಗೆ ಹೋಗಿದ್ದೆ, ಸಿಂಗಲ್ ಸ್ಕ್ರೀನು, ಒಂದು 1000ರಿಂದ 1100 ಜನ ಇದ್ರು. ಥಿಯೇಟ್ರ್ ಒಳಗೆ ಹೋಗ್ತಿದ್ದಾಗ ಎಲ್ಲರೂ ನನ್ನ ಹೆಸರು ಕಿರ್ಚೋದಕ್ಕೆ ಶುರು ಮಾಡೋದು. ಬಹಳ ಖುಷಿ ಆಯಿತು. ಅಂದರೆ 10-11 ವರ್ಷಗಳು ಈ ಒಂದು ಇದಕ್ಕೋಸ್ಕರನೇ ಕೆಲಸ ಮಾಡ್ತಿದ್ದಿದ್ದು. ಸೊ ಬಹಳ ಖುಷಿ ಆಯಿತು. ಆದರೆ ಎಲ್ಲೋ ಒಂದು ಕಡೆ ವಾಪಸ್ ಬರುವಾಗ ಮತ್ತೆ ಯೋಚನೆ ಶುರುವಾಯಿತು, ಈ ಕೂಗು, ಈ ಪ್ರೀತಿ ಕನ್ನಡ ಸಿನಿಮಾಗೂ ಸಿಕ್ಕಿದ್ರೆ ಚೆನ್ನಾಗಿರುತ್ತಲ್ವಾ ಅಂತ. ಯಾಕಂದರೆ ಎಲ್ಲೋ ಹೋಗಿ ಏನೋ ಮಾಡಿ ಅಲ್ಲಿ ಎಷ್ಟೇ ಪ್ರೀತಿ ಸಿಕ್ಕಿದ್ರು ಖುಷಿ ಆಗುತ್ತೆ. ಬಟ್ ನಮ್ಮ ಮನೇಲಿ ಸಿಗೋ ಪ್ರೀತಿ ಇದೆಯಲ್ಲ, ಅದು ತುಂಬ ಸ್ಪೆಷಲ್ ಆ ಪ್ರೀತಿ. ಸೊ ಆ ಪ್ರೀತಿಗೋಸ್ಕರ ಕಷ್ಟಪಡ್ತಾನೆ ಇದ್ದೀನಿ. ಒಂದು ಸಿನಿಮಾ ಶುರುವಾದಾಗಿಂದ ಹಿಡಿದು ಥಿಯೇಟ್ರಿಗೆ ಬರೋವರೆಗೂ ನನ್ನ ಕೈಲಿ ಏನೇನಾಗುತ್ತೋ ಅದನ್ನೆಲ್ಲ ನಾನು ಮಾಡ್ತಾನೆ ಇದ್ದೀನಿ. ನಾನು ತುಂಬ ನಾನು ಕೆಲಸ ಮಾಡಿರೋರ್ಗು, ನಾನು ಒಂದು ಸಿನಿಮಾಗೆ ಪ್ರಮೋಷನ್ಗೆ ಹೇಗೆ ಓಡಾಡ್ತೀನಿ, ಅಥವಾ ಒಂದು ಸಿನಿಮಾ ಆ್ಯಕ್ಟ್ ಮಾಡುವಾಗ ಅದ್ರಲ್ಲಿ ಹೇಗೆ ತೊಡಗಿಸ್ಕೋತೀನಿ ನನ್ನನ್ನು ನಾನು ಅಂತ. ಸೊ ಒಂದೇ ಧ್ಯೇಯ, ಸಿನಿಮಾ ಜನರಿಗೆ ಮುಟ್ಟಬೇಕು, ಸಿನಿಮಾ ಜನರು ಅಕ್ಸೆಪ್ಟ್ ಮಾಡಬೇಕು ಆ ಸಿನಿಮಾಗಳನ್ನ. ಆ್ಯಂಡ್ ಆ ಸಿನಿಮಾಗೆ ಒಂದು ಒಳ್ಳೆ ಮನ್ನಣೆ ಸಿಕ್ಕಿ ಅದ್ರಲ್ಲಿ ಕೆಲಸ ಮಾಡಿದಂಥ ಎಲ್ರಿಗೂ ಒಳ್ಳೇದಾಗಬೇಕು ಅನ್ನೋದು ಒಂದೇ ಉದ್ದೇಶ. ಸೊ ಆ ಉದ್ದೇಶದಲ್ಲಿ ಈ ಸಿನಿಮಾವನ್ನು ಮಾಡಿದ್ದೀವಿ. ಆ್ಯಂಡ್ ಎಲ್ಲ ಮಾಧ್ಯಮ ಮಿತ್ರರಲ್ಲಿ ನಾನು ಕಳಕಳಿಯಾಗಿ ವಿನಂತಿ ಮಾಡೋದು ಏನಂತಂದರೆ, ದಯವಿಟ್ಟು ಸಿನಿಮಾ ಬಂದಾಗ ನಿಮ್ಮೆಲ್ಲರ ಸಹಕಾರ ನನಗೆ ತುಂಬ ಮುಖ್ಯ. ಒಂದಿಷ್ಟು ಸಿನಿಮಾಗಳ ಬಗ್ಗೆ ಬರೀರಿ, ಸ್ವಲ್ಪ ಹೆಚ್ಚಿಗೆ ಪ್ರೀತಿ ಕೊಡಿ, ಸ್ವಲ್ಪ ಹೆಚ್ಚಿಗೆ ಬರೀರಿ ಸಿನಿಮಾ ಬಗ್ಗೆ. ಆ್ಯಂಡ್ ಎಲ್ಲ ಯಾರ್ಯಾರು ಹೇಳಿದ್ರಿ, ದಿಯಾ ಬಂದಾಗ, ಬ್ಲಿಂಕ್ ಬಂದಾಗ, ಅಥವಾ KTM ಬಂದಾಗ, ಅಯ್ಯೋ ಥಿಯೇಟ್ರಲ್ಲಿ ನೋಡಲಿಲ್ಲ, OTTಲಿ ನೋಡಿದ್ವಿ, ಗೂಗಲ್ ಪೇ ಸ್ಕ್ಯಾನರ್ ಕಳಿಸಿ ನಿಮಗೆ ಟಿಕೆಟ್ ಕಾಸು ಹಾಕ್ತೀವಿ ಅಂತೆಲ್ಲ ಯಾರ್ಯಾರು ಹೇಳಿದ್ರಿ. ನಾನು ಅವಾಗ ಒಂದು ಮಾತು ಹೇಳಿದ್ದೆ, ಬೇಡ, ಮುಂದಿನ ಸಿನಿಮಾ ಬಂದಾಗ ಥಿಯೇಟ್ರಿಗೆ ಬಂದು ನೋಡಿ ಅಂತ. ಈಗ ಆ ಸಮಯ ಬಂದಿದೆ. ಸೊ ನಿಮಗೆ ನನ್ನ ಕೆಲಸಗಳನ್ನ ನೋಡಿ, ನಿಮಗೇನಾದರೂ ಇವನ್ನ ಥಿಯೇಟ್ರಿಗೆ ಬಂದು ನೋಡ್ಬೋದು, ಇವನಿಗೊಂದು ಕ್ಯಾಲಿಬರ್ ಇದೆ ಅಂತ ನಿಮಗೆ ಅನಿಸಿದ್ರೆ, ದಯವಿಟ್ಟು ಮೊದಲ 3 ದಿನಗಳಲ್ಲೇ ಬಂದು ಸಿನಿಮಾನ ನೋಡಿ. ನಾನು ನಿಮ್ಮನ್ನ ಡಿಸಪಾಯಿಂಟ್ ಮಾಡಲ್ಲ ಅಂತ ನಾನು ಮಾತು ಕೊಡ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಎಲ್ಲರೂ ಬಂದಿದ್ದಕ್ಕೆ, ಸಮಯ ಕೊಟ್ಟು ನಮ್ಮ ಜೊತೆ ಕಳೆದಿದ್ದಕ್ಕೆ. ಆ್ಯಂಡ್ ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್. ಆ್ಯಂಡ್ ಟೀಮ್ ಎಲ್ಲರೂ ಇದ್ದೀವಿ, ಪ್ರಕಾಶ್ ಸರ್, ಡೈರೆಕ್ಟರ್ ಅಭಿ ಸರ್, ಆ್ಯಂಡ್ ನಮ್ಮ ಅಭಿಷೇಕ್ ಕಾಸರಗೋಡು ಅವರು, ಕ್ಯಾಮ್ರಾ ಅಭಿಷೇಕ್ ಹೋಲ್ಸ್ಕೋರ್ ಅಂತ ಕರಿತೀವಿ. ಇಬ್ಬರು ಒಂದೇ ಥರ ಒಂದು ಕಡೆ ಸೇರ್ಕೊಂಡ್ಬಿಡೋರು ಶೂಟಿಂಗಲ್ಲಿ. ಸೊ ನಾವು ಟೀಮ್ ಎಲ್ಲ ಇದ್ದೀವಿ. ನಾನು ಆಗಲೇ ಹೇಳಿದಾಗೆ ಟೀಮ್ ಬಗ್ಗೆ ಎಲ್ಲ ಸಕ್ಸಸ್ ಮೀಟಲ್ಲಿ ಮಾತಾಡ್ತೀನಿ. ಸಕ್ಸಸ್ ಮೀಟರ್ಗೂ ನನ್ನ ಕರ್ಕೊಂಡು ಹೋಗ್ತೀರಾ, ನಮ್ಮ ಸಿನಿಮಾನ ಕರ್ಕೊಂಡು ಹೋಗ್ತೀರಾ ಅನ್ನೋ ಭರವಸೆ ಇಟ್ಕೊಂಡು ಇವತ್ತು ಯಾರಿಗೂ ಥ್ಯಾಂಕ್ಸ್ ಹೇಳದೆ ಹೋಗ್ತಾ ಇದ್ದೀನಿ. ಸೊ ಸಕ್ಸಸ್ ಮೀಟಲ್ಲಿ ಮತ್ತೆ ಥ್ಯಾಂಕ್ಸ್ ಹೇಳ್ತೀನಿ ಎಲ್ರಿಗೂ. ಬಟ್ ವೇಲು ಸರ್, ಥ್ಯಾಂಕ್ ಯು ಸೋ ಮಚ್. ನೀವು ನಿಜವಾಗ್ಲೂ ಬೃಂದ ಹೇಳಿದಾಗೆ ನೀವು ನಮ್ಮ ಜೊತೆ ನಿಂತಿರೋದು ನಮಗೆ ಆನೆ ಬಲ. ಅಂದರೆ ಒಳ್ಳೆ ಮಾತು ಎಲ್ಲರೂ ಹೇಳ್ತಾರೆ. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.